ಒಂದೊಂದು ಧರ್ಮಗಳಲ್ಲಿ, ಒಂದೊಂದು ಪಂಗಡಗಳಲ್ಲಿ ಒಂದೊಂದು ರೀತಿಯಲ್ಲಿ ಪ್ರಾರ್ಥನೆಗಳಿದೆ, ಹೇಳ್ಕೊಡ್ತಾರೆ. ನೀವು ಹೀಗೆ ಪ್ರಾರ್ಥನೆ ಮಾಡಿ, ಹಾಗೆ ಪ್ರಾರ್ಥನೆ ಮಾಡಿ, ಅವ್ರ ಹತ್ರ ಮಾಡಿ, ಇವ್ರ ಹತ್ರ ಮಾಡಿ, ಅದು ಮಾಡಿ, ಇದು ಮಾಡಿ. ಇದೇ ಪ್ರಪಂಚದಲ್ಲಿ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಇದರಿಂದ ಆಗುವ ದೊಡ್ಡ ನಷ್ಟ ಏನು ಗೊತ್ತಾ? ದೇವರಿಗೂ ನಿನಗೂ ಯಾವುದೇ ಒಂದು ಸಂಬಂಧ ಇರೋದಿಲ್ಲ. ಪ್ರಾರ್ಥನೆ ಅನ್ನೋದು ಕೇವಲ ಒಂದು ಯಾಂತ್ರಿಕತೆ ಮಾತ್ರ ಆಗಿರ್ತದೆ, ಅಥವಾ ಧಾರ್ಮಿಕತೆ ಮಾತ್ರ ಆಗಿರ್ತದೆ. ಆದರೆ ಅದು ಎರಡೂ ಅಲ್ಲ ಪ್ರಾರ್ಥನೆ. ಪ್ರೇಯರ್ ಈಸ್ ನೈದರ್ ಎ ಮೆಕ್ಯಾನಿಸಮ್ ನಾರ್ ಎ ರಿಲಿಜಿಯಸ್ ಆ್ಯಕ್ಟ್. ಇಟ್ ಈಸ್ ಎನ್ ಇಂಟಿಮೇಟ್ ಫೆಲೋಶಿಪ್ ವಿತ್ ದ ಫಾದರ್, ಸನ್ ಆ್ಯಂಡ್ ಹೋಲಿ ಸ್ಪಿರಿಟ್. ಪ್ರಾರ್ಥನೆ ಅಂದರೆ ಅದೊಂದು ಯಾಂತ್ರಿಕತೆಯೂ ಅಲ್ಲ, ಧಾರ್ಮಿಕತೆಯೂ ಅಲ್ಲ. ಹಾಗಾದರೆ ಪ್ರಾರ್ಥನೆ ಅಂದರೆ ಪಿತಾ, ಸುತ, ಪವಿತ್ರಾತ್ಮ ತ್ರಿಯೇಕ ದೇವರ ಜೊತೆಗಿರುವ ಒಂದು ಪ್ರೀತಿಯ ಸಂಬಂಧವಾಗಿದೆ ಪ್ರಾರ್ಥನೆ. ನಾವು ಪ್ರಾರ್ಥನೆ ಎಂಬಂಥ ಒಂದು ಸಬ್ಜೆಕ್ಟ್ ಸ್ವಲ್ಪ ನಾವು ಧ್ಯಾನ ಮಾಡೋಣ, ಕಲ್ತ್ಕೊಳ್ಳೋಣ. ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಯಾರ ಹತ್ರ ಮಾಡಬೇಕು? ಪ್ರಾರ್ಥನೆ ಹೇಗೆ ಮಾಡಬೇಕು? ಪ್ರಾರ್ಥನೆ ಹೇಗೆ ಮಾಡಬಾರ್ದು? ನಮ್ಮ ಪ್ರಾರ್ಥನೆಗೆ ದೇವರಿಂದ ಉತ್ತರ ಹೇಗೆ ಪಡ್ಕೊಳ್ಳೋದು? ನಮ್ಮ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ? ಈ ರೀತಿ ಅನೇಕ ಪ್ರಶ್ನೆಗಳು ನಮ್ಮ ಮೈಂಡಲ್ಲಿ ಇರ್ಬೋದು. ನಿಮಗಿದೆಯಾ? ಪ್ರಾರ್ಥನೆ ಬಗ್ಗೆ ಎನಿ ಕ್ವೆಶ್ಚನ್ ಅಬೌಟ್ ಪ್ರೇಯರ್ ಇರ್ಬೋದು, ನಮ್ಮ ಮೈಂಡಲ್ಲಿ ಇರ್ಬೋದು. ಯಾಕೆಂದರೆ ಪ್ರಾರ್ಥನೆ ಅಂತಕ್ಕಂಥದ್ದು ತುಂಬ ಮುಖ್ಯ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರಾರ್ಥನೆ, ಪ್ರೇಯರ್. ಆದರೆ ಈ ಪ್ರಾರ್ಥನೆ ಅನ್ನೋದು ಏನು ಅನ್ನೋದು ನಮಗೆ ಅರ್ಥ ಆಗದೆ ಇದ್ದರೆ ನಮ್ಮ ಪ್ರಾರ್ಥನೆ ಪ್ರಯೋಜನ ಇಲ್ಲ. ಪ್ರಾರ್ಥನೆ ಅಂದರೆ ಏನು ಅಂತ ಮೊದಲು ನಮಗೆ ಅರ್ಥ ಆಗಬೇಕು. ಇಫ್ ಯು ಡು ನಾಟ್ ನೋ ವಾಟ್ ಈಸ್ ಪ್ರೇಯರ್, ಯುವರ್ ಪ್ರೇಯರ್ ಈಸ್ ಯೂಸ್ಲೆಸ್. ಪ್ರಯೋಜನ ಇಲ್ಲ. ಸೊ ಪ್ರಾರ್ಥನೆ ಅಂದರೆ ಏನು ಅಂತ ನಮಗೆ ಅರ್ಥ ಆಗಬೇಕಾದ್ರೆ ನಾವು ಬೈಬಲ್ನಲ್ಲಿ ನೋಡಿದರೆ ಸಾಕು. ಬೈಬಲ್ನಲ್ಲಿ ನೋಡುವಾಗ ನಮಗೆ ಗೊತ್ತಾಗ್ತದೆ, ಅನೇಕರು ಪ್ರಾರ್ಥಿಸ್ತಾ ಇದ್ದರು. ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ರೇಯರ್ ಈಸ್ ಜೀಸಸ್ ಕ್ರೈಸ್ಟ್. ಜೀಸಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ರೇಯರ್. ಪ್ರಾರ್ಥನೆಗೆ ಬೆಸ್ಟ್ ಎಕ್ಸಾಂಪಲ್ ಯೇಸು ಆಗಿದ್ದಾರೆ. ಯೇಸು ಕ್ರಿಸ್ತರು ಪ್ರಾರ್ಥಿಸ್ತಾ ಇದ್ದರು. ಬೈಬಲ್ನಲ್ಲಿ ಅನೇಕ ವ್ಯಕ್ತಿಗಳು ನಾವು ನೋಡ್ತೀವಿ ಪ್ರಾರ್ಥನೆ ಮಾಡ್ತಾಯಿದ್ರು. ಅದರಲ್ಲೂ ಯೇಸು ಕೂಡ ಪ್ರಾರ್ಥಿಸ್ತಾ ಇದ್ದರು. ಸೊ ಯೇಸುಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇರೆ ಯಾರೂ ಇಲ್ಲ. ಅದರಿಂದ ಇರೋದರಲ್ಲಿ ಬೆಸ್ಟ್ ಆರಿಸ್ಕೊಳ್ಳೋಣ. ಯೇಸು ಪ್ರಾರ್ಥಿಸ್ತಾ ಇದ್ದರು, ಅದು ನಮಗೆಲ್ರಿಗೂ ಗೊತ್ತು. ಯೇಸು ಸ್ವಾಮಿ ದೇವರಾಗಿದ್ದರು, ಆದರೆ ಈ ಭೂಮಿಯಲ್ಲಿ ಅವರು ಪರಿಪೂರ್ಣ ಮನುಷ್ಯನಾಗಿದ್ದರು. ಕೆಲವರ ಮೈಂಡಲ್ಲಿ ಇರ್ಬೋದು, ಯೇಸು ದೇವರು ಅಂತ ನೀವು ಹೇಳ್ತೀರಿ, ಮತ್ತು ಯೇಸು ತಂದೆ ಹತ್ತಿರ ಪ್ರಾರ್ಥಿಸ್ತಾ ಇದ್ರಲ್ವಾ, ಯಾಕೆ ದೇವರ ಹತ್ರ ಪ್ರಾರ್ಥಿಸ್ತಾರಾ ಅಂತ ಅನೇಕರು ಪ್ರಶ್ನೆ ಕೇಳುವಂಥವ್ರು ಇದ್ದಾರೆ. ದೇವರ ಹತ್ರ ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ, ಆ ಮಾತೇ ಸರಿಯಲ್ಲ. ದೇವರ ಹತ್ರ ಪ್ರಾರ್ಥಿಸೋ ಅವಶ್ಯಕತೆ ಇಲ್ಲ, ಪ್ರಾರ್ಥಿಸೋಕ್ಕಾಗೋದೂ ಇಲ್ಲ ಅಲ್ವಾ. ಆದರೆ ಯೇಸು ಸ್ವಾಮಿ ದೇವರೇ ಆಗಿದ್ದರು, ಅವರು ಪರಿಪೂರ್ಣ ದೇವರು. ಆದರೆ ಈ ಭೂಮಿಗೆ ಅವರು ಮನುಷ್ಯನಾಗಿ ಅವತರಿಸಿದರು. ಇನ್ಕಾರ್ನೇಟೆಡ್, ಮನುಷ್ಯಾವತಾರ ಅಂತ ಹೇಳ್ತೀವಿ. ಇನ್ಕಾರ್ನೇಷನ್, ಯೇಸು ಸ್ವಾಮಿಯ ಮನುಷ್ಯಾವತಾರ. ದೇವರಾಗಿದ್ದಂಥ ಪ್ರಭು ಯೇಸು ಕ್ರಿಸ್ತರು ಈ ಧರೆಯಲ್ಲಿ ಮನುಷ್ಯನಾಗಿ ಬಂದಾಗ ಅವರು ಪ್ರಾರ್ಥಿಸಿದರು. ಅದರ ಮುಖಾಂತರ ಅವರು ಏನು ತೋರಿಸ್ಕೊಡ್ತಾ ಇದ್ದಾರೆ ಅಂದರೆ, ಹಿ ಈಸ್ ಟೀಚಿಂಗ್ ಅಸ್ ಎ ಲೆಸನ್ ದ್ಯಾಟ್ ವಿ ಮಸ್ಟ್ ಪ್ರೇ ಟು ದ ಫಾದರ್. ನಾವು ಕೂಡ ಈ ಭೂಮಿಯಲ್ಲಿ ಮನುಷ್ಯರಾಗಿ ಇರುವಾಗ ನಾವು ಯಾರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕೆಂದು ಯೇಸು ಕ್ರಿಸ್ತರು ನಮ್ಮ ಮಾರ್ಗ, ಅವರೇ. ಹೀ ಈಸ್ ದ ವೇ ಆಫ್ ಲೈಫ್. ಅವರೇ ನಮಗೆ ಜೀವನದ ಮಾರ್ಗ. ಈ ಲೋಕದಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ನಮಗೆ ನಿಜವಾದ ಏಕ ಸತ್ಯ ಮಾರ್ಗ. ದೇರ್ ಈಸ್ ಓನ್ಲಿ ಒನ್ ಟ್ರೂ ವೇ ಫಾರ್ ಅವರ್ ಇಟರ್ನಲ್ ಲೈಫ್, ಆ್ಯಂಡ್ ದ್ಯಾಟ್ ವೇ ಈಸ್ ಜೀಸಸ್ ಕ್ರೈಸ್ಟ್. ನಮ್ಮ ನಿತ್ಯತೆಗೆ ಇರುವ ಏಕೈಕ ಸತ್ಯ ಮಾರ್ಗ. ದೇರ್ ಈಸ್ ನೋ ಅದರ್ ವೇ.
ಬೇರೆ ದಾರಿ ಇಲ್ಲವೇ ಇಲ್ಲ. ಒಂದೇ ಒಂದು ದಾರಿ, ಅದು ಯೇಸು ಕ್ರಿಸ್ತರು ಮಾತ್ರನೇ ಆಗಿದ್ದಾರೆ. ನಾನು ಹೇಳ್ತಾ ಇಲ್ಲ, ಬೈಬಲ್ ಪುಸ್ತಕ, ದೇವರ ವಾಕ್ಯಗಳು ಅದನ್ನು ಸಾಬೀತು ಮಾಡುತ್ತೆ. ದೇವರ ವಾಕ್ಯನೇ ಹೇಳುತ್ತೆ ಯೇಸು ಕ್ರಿಸ್ತರೇ ಮಾರ್ಗ ಅಂತ. ನಮ್ಮ ಮಾರ್ಗವಾದ ಯೇಸು ಕ್ರಿಸ್ತರು, ನಮಗೆ ದಾರಿ ಯೇಸುನೇ. ಪ್ರತಿಯೊಂದಕ್ಕೂ ದಾರಿ ಯೇಸುನೇ. ನಮಗೆ ಯೇಸುನ ನೋಡಿದರೆ ಸಾಕು, ನಮಗೆ ಗೊತ್ತಾಗುತ್ತೆ. ಪ್ರಾರ್ಥನೆ ಯಾರ ಹತ್ರ ಮಾಡಬೇಕು? ನಿಮಗೆ ಕನ್ಫ್ಯೂಷನ್ ಇದೆಯಾ? ಯೇಸುನ ನೋಡಿ, ಬೇರೆ ಯಾರು ನೋಡಬೇಡಿ, ಆಯಿತಾ? ಬೇರೆ ಯಾರನ್ನಾದ್ರೂ ನೋಡಿದರೆ ಗೊಂದಲ ಆಗುತ್ತೆ, ಸಂಶಯ ಆಗುತ್ತೆ, ಅವಿಶ್ವಾಸ ಬರುತ್ತೆ. ಈ ಪ್ರೇಯರ್ ಮಾಡೋರನ್ನೆಲ್ಲ ನೋಡಿ ಪ್ರೇಯರ್ ಮಾಡಬೇಡಿ. ಪ್ರೇಯರ್ ಗ್ರೂಪ್ಗಳನ್ನ ನೋಡಿ ಪ್ರೇಯರ್ ಮಾಡೋದು ಕಲಿಬೇಡಿ. ಯಾರನ್ನೂ ನೋಡಿ ಪ್ರಾರ್ಥನೆ ಕಲಿಬೇಡಿ. ಯೇಸುವನ್ನು ನೋಡಿ. ಹೀ ಈಸ್ ದ ಪರ್ಫೆಕ್ಟ್ ಎಕ್ಸಾಂಪಲ್ ಆ್ಯಂಡ್ ಮಾಡೆಲ್ ಫಾರ್ ಪ್ರೇಯರ್. ಪ್ರಾರ್ಥನೆಗೆ ಬೆಸ್ಟ್ ಎಕ್ಸಾಂಪಲ್, ಬೆಸ್ಟ್ ಮಾಡೆಲ್ ಜೀಸಸ್ ಕ್ರೈಸ್ಟ್. ಲುಕ್ ಎಟ್ ಜೀಸಸ್. ಯೇಸು ಈ ಭೂಮಿಯಲ್ಲಿ ಮನುಷ್ಯನಾಗಿರುವಾಗ ಅವರು ಯಾರ ಹತ್ತಿರ ಪ್ರಾರ್ಥಿಸ್ತಾ ಇದ್ರು? ಪ್ರಶ್ನೆ. ಉತ್ತರ ನಮಗೆಲ್ಲರಿಗೂ ಗೊತ್ತು. ಯೇಸು ಈ ಭೂಮಿಯಲ್ಲಿ ಮನುಷ್ಯನಾಗಿರುವಾಗ ತಂದೆಯಾದ, ಸೃಷ್ಟಿಕರ್ತನಾದ, ಸರ್ವಶಕ್ತನಾದ ಪಿತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದರು. ಹಾಗಾದರೆ ಅದರ ಮುಖಾಂತರ ನಮಗೆ ಯೇಸು ಹೇಳಿಕೊಡೋ ಪಾಠ ಏನು ಅಂದರೆ, ಮನುಷ್ಯನಾದ ನೀನು ಈ ಭೂಮಿಯಲ್ಲಿ ಜೀವಿಸುವಾಗ ನೀನು ಪ್ರಾರ್ಥನೆ ಮಾಡಬೇಕಾಗಿರೋದು ನಿನ್ನ ಸೃಷ್ಟಿಕರ್ತನಾದ, ನಿನ್ನ ದೇವರಾದ, ನಿನ್ನ ತಂದೆಯಾದ ದೇವರ ಬಳಿಯಲ್ಲಿ ನೀನು ಪ್ರಾರ್ಥನೆ ಮಾಡಬೇಕು. ಇದು ನಿಮ್ಮ ಮೈಂಡಿಗೆ ಫಸ್ಟ್ ಬರಬೇಕು, ಯಾರ ಹತ್ರ ಪ್ರಾರ್ಥನೆ ಮಾಡಬೇಕು ಅಂತ. ಆದರೆ ಇವತ್ತು ನಮಗೆ ಈ ಸತ್ಯದ ಅರಿವು ಇಲ್ಲದೆ ಇರೋದರಿಂದ, ನಾಲೆಡ್ಜ್ ಆಫ್ ದಿಸ್ ಟ್ರೂತ್, ಈ ಸತ್ಯದ ಅರಿವು, ಪ್ರಾರ್ಥನೆಯ ಕುರಿತಾದ ಈ ಸತ್ಯದ ಅರಿವು ಇಲ್ಲದೆ ಇರೋದರಿಂದ ನಾವು ಸಿಕ್ಕವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ತೀವಿ. ಯಾರ್ಯಾರು ಸಿಗ್ತಾರೋ ಅವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ. ಯಾರೋ ಹೇಳ್ತಾರೆ ಅವ್ರ ಹತ್ರ ಪ್ರಾರ್ಥನೆ ಮಾಡಿ, ಇವ್ರ ಹತ್ರ ಪ್ರಾರ್ಥನೆ ಮಾಡಿ, ಅದ್ರ ಹತ್ರ ಪ್ರಾರ್ಥನೆ ಮಾಡಿ, ಇದ್ರ ಹತ್ರ ಪ್ರಾರ್ಥನೆ ಮಾಡಿ. ಸಿಕ್ಕಿದ ಮನುಷ್ಯ ಮಾಡಿದ ಮೂರ್ತಿಗಳ ಮುಂದೆ ಎಲ್ಲ ಹೋಗಿ ಪ್ರಾರ್ಥನೆ ಮಾಡ್ತೀವಿ. ಏನಾದರೂ ಸಿಡ್ಲು ಹೊಡೆದ ಮೂರ್ತಿ ಹೊಡೆದೋದ್ರೆ ನಿಮ್ಮ ಪ್ರಾರ್ಥನೆ ಹೋಯ್ತು. ಜೀವ ಇಲ್ಲದೆ ಇರುವ ಮೂರ್ತಿಗಳ ಮುಂದೆ ಹೋಗಿ ಜೀವ ಇರುವ ನೀನು ನನಗೆ ಸಹಾಯ ಮಾಡಪ್ಪ ಅಂತ ಹೇಳ್ತೀಯ. ಏನಾದರೂ ಜೋರಾಗಿ ಪ್ರಾರ್ಥನೆ ಮಾಡೋ ಟೈಮಲ್ಲಿ ಮಳೆ ಬಂದರೆ ನೀನು ಯಾವ ಮೂರ್ತಿ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತೀಯೋ ಅದು ಒದ್ದೆ ಆಗಬಾರ್ದಂದ್ರೆ ಅದನ್ನು ನೀನು ಹೊತ್ಕೊಂಡು ಹೋಗಬೇಕು. ಅದು ನಿನ್ನ ಹೊತ್ಕೊಂಡು ಹೋಗೋದಿಲ್ಲ. ನೀನು ಮತ್ತೆ ಸಹಾಯ ಕೇಳೋದು ಜೀವ ಇಲ್ಲದೆ ಇರುವ ಮೂರ್ತಿ ಮುಂದೆ. ಮಳೆ ಬರದ ಹಾಗೆ ನನ್ನನ್ನು ಕಾಪಾಡಿ ಅಮ್ಮ ಅಪ್ಪ ಅಂತೆಲ್ಲ, ಅಪ್ಪ ಅಮ್ಮ ಅಂತೆಲ್ಲ ಕರೆದು ಪ್ರಾರ್ಥಿಸ್ತೀರಿ. ನಿಮಗೇನು ಅನಿಸುತ್ತೋ ಅದು ಹೇಳಿ ಪ್ರಾರ್ಥಿಸ್ತೀರಿ. ಮಳೆ ಬರ್ತಾ ಇದೆ, ಕಾಪಾಡಿ ನನ್ನನ್ನು ಮಳೆಯಿಂದ ಒದ್ದೆ ಆಗದ ಹಾಗೆ ಅಂತ ಪ್ರಾರ್ಥಿಸ್ತೀರಿ. ಜೋರಾಗಿ ಮಳೆ ಗಾಳಿ ಬಂತದ್ದು ಇಟ್ಕೊಳ್ಳಿ. ಈಗ ನೀವು ಯಾರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀರೋ ಆ ಮೂರ್ತಿ ಮುಂದೆ ನಿಂತು, ಅದು ಒದ್ದೆ ಆಗಬಾರ್ದು, ಅದು ಗಾಳೀಲಿ ಹಾರೋಗಬಾರ್ದು ಅಂದರೆ ನೀವೇ ಕಾಪಾಡಬೇಕು ಅದನ್ನು. ನಿಮ್ಮ ಮೂರ್ಖತನ ಎಷ್ಟು ನೋಡಿ, ಎಷ್ಟು ಅಜ್ಞಾನ ನೋಡಿ. ಜ್ಞಾನ ಅಲ್ಲದು, ಅಜ್ಞಾನ. ಯಾರೋ ಹೇಳಿದರು ಈ ಮೂರ್ತಿಯಿಂದ ಬೆಂಕಿ ಬಂತಂತೆ, ಜೇನುತುಪ್ಪ ಬಂತಂತೆ, ಎಣ್ಣೆ ಬಂತಂತೆ, ಏನೋ ಬಂತಂತೆ, ಅದಕ್ಕೆ ಅದ್ರ ಮುಂದೆ ಹೋಗಿ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡೋದು. ಸೊ ಇದೆಲ್ಲ ಅನ್ಯ ಧರ್ಮದವರು ಮಾಡ್ತಾರೆ, ಇದೆಲ್ಲ ಅವಿಶ್ವಾಸಿಗಳು ಮಾಡ್ತಾರೆ, ಜ್ಞಾನ ಇಲ್ಲದೆ ಇರುವವರು ಮಾಡ್ತಾರೆ. ಆದರೆ ನಿಜವಾದ ದೇವರ ಜ್ಞಾನ ಇರುವವರು, ನಿಜವಾಗಲೂ ಪವಿತ್ರಾತ್ಮರನ್ನ ಪಡ್ಕೊಂಡಿರ್ತಕ್ಕಂಥವರು, ನಿಜವಾದ ಕ್ರೈಸ್ತ ವಿಶ್ವಾಸಿಗಳು ಮಾಡಬೇಕಾದದ್ದು ಪ್ರಾರ್ಥನೆ ಸೃಷ್ಟಿಕರ್ತನಾದ ದೇವರಲ್ಲಿ, ಸೃಷ್ಟಿ ಮಾಡಿದ ವಸ್ತುಗಳಲ್ಲಿ ಅಲ್ಲ. ಯು ಆರ್ ಸಪೋಸ್ ಟು ಪ್ರೇ ಟು ದ ಕ್ರಿಯೇಟರ್, ನಾಟ್ ಟು ದ ಕ್ರಿಯೇಷನ್. ಸೃಷ್ಟಿ ಹತ್ರ ಅಲ್ಲ ಪ್ರಾರ್ಥಿಸಬೇಕಾಗಿರೋದು, ಸೃಷ್ಟಿಕರ್ತನಲ್ಲಿ ಪ್ರಾರ್ಥಿಸಬೇಕು, ದೇವರಲ್ಲಿ ಪ್ರಾರ್ಥಿಸಬೇಕು. ಯಾರು ಹೇಳ್ಕೊಟ್ರು? ಯೇಸು ಹೇಳ್ಕೊಟ್ರು. ಯಾರು ಹೇಳ್ಕೊಟ್ರು ಕೇಳಿದ್ರೆ ಉತ್ತರ ಇಷ್ಟೇ, ಯಾರೋ ಒಬ್ಬರು ಬೋಧನೆ ಮಾಡಲಿಕ್ಕೆ ಬಂದರು ಅವ್ರು ಹೇಳ್ಕೊಟ್ರು ಅಂತ ಹೇಳಬೇಡಿ. ಯೇಸು ಹೇಳ್ಕೊಟ್ರು. ಎಲ್ಲಿ ಹೇಳ್ಕೊಟ್ರು? ಬೈಬಲಲ್ಲಿ ಹೇಳ್ಕೊಟ್ರು. ಅವ್ರು ಜೀವಿಸಿ ತೋರಿಸ್ಕೊಟ್ರು. ಪ್ರತಿದಿನ ಪ್ರಾರ್ಥಿಸ್ತಾ ಇದ್ರು, ಮುಂಜಾನೆ ಪ್ರಾರ್ಥಿಸ್ತಾ ಇದ್ರು, ರಾತ್ರಿ ಪ್ರಾರ್ಥಿಸ್ತಾ ಇದ್ರು, ಕೆಲವೊಮ್ಮೆ ರಾತ್ರಿ ಎಲ್ಲ ಪ್ರಾರ್ಥಿಸ್ತಾ ಇದ್ರು, ಕೆಲವೊಮ್ಮೆ ಹಗಲೊತ್ತಿನಲ್ಲಿ ಪ್ರಾರ್ಥಿಸ್ತಾ ಇದ್ರು, ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಾರ್ಥಿಸ್ತಾ ಇದ್ರು. ಹಾಗೆ ಪ್ರಾರ್ಥನೆ ಮಾಡುವಾಗಲೆಲ್ಲ ಅವರು ಸ್ವರ್ಗದಲ್ಲಿರುವ ದೇವದೂತರ ಹತ್ರ ಅಲ್ಲ ಪ್ರಾರ್ಥಿಸಿದ್ದು, ಸ್ವರ್ಗದಲ್ಲಿರುವ ಇತರ ಸೈಂಟ್ಸ್ಗಳು ಅವ್ರ ಹತ್ರ ಅಲ್ಲ ಪ್ರಾರ್ಥಿಸಿದ್ದು. ಯೇಸು ಪ್ರಾರ್ಥಿಸಿದ್ದು ಪಿತನಾದ ದೇವರಲ್ಲಿ. ಆದ್ದರಿಂದ
ನಾವು ನಿಜವಾದ ದೇವರ ಮಕ್ಕಳಾಗಿದ್ದರೆ ನಮ್ಮ ಒಳಗಡೆ ನಿಜವಾಗಿಯೂ ಯೇಸುವಿನ ಆತ್ಮ ಇರ್ತದೆ. ಯೇಸುವಿನ ಆತ್ಮ ಯಾರಲ್ಲಿದ್ದಾರೋ ಅವರೆಲ್ಲರೂ ಕೂಡ ತಂದೆಯಲ್ಲಿ ಆ ಆತ್ಮನ ಮುಖಾಂತರವಾಗಿ ಪ್ರಾರ್ಥಿಸ್ತೀವಿ. ಆದರೆ ಇವತ್ತು ನಾವು ಪ್ರಪಂಚದಲ್ಲಿ ನೋಡುವಾಗ ಅನೇಕರು ಅನೇಕ ರೀತಿಯಲ್ಲಿ ಪ್ರಾರ್ಥಿಸುವವರಿದ್ದಾರೆ. ಅದು ಅವರವರ ಲೆಕ್ಕದಲ್ಲಿ ಸರಿ ಇರ್ಬೋದು. ಆದರೆ ನಾನು ಹೇಳ್ತಾ ಇರೋದು ಬೈಬಲ್ ಪ್ರಕಾರ, ದೇವರ ವಾಕ್ಯದ ಪ್ರಕಾರ, ಯೇಸು ಕ್ರಿಸ್ತನ ಪ್ರಕಾರ, ಪವಿತ್ರಾತ್ಮರ ಪ್ರಕಾರ ಪ್ರಾರ್ಥನೆ ಅಂದರೆ ಏನು, ಹೇಗೆ ಮಾಡಬೇಕು, ಯಾರ ಬಳಿಯಲ್ಲಿ ಮಾಡಬೇಕು. ಯೇಸು ಸ್ವಾಮಿನೇ ಹೇಳಿದ್ದಾರೆ, ನೀವು ಪ್ರಾರ್ಥಿಸುವಾಗ ಹೀಗೆಂದು ಪ್ರಾರ್ಥಿಸಿರಿ, ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ ಎಂದು ಕರೆದು ಪ್ರಾರ್ಥಿಸಿರಿ. ಹಾಗಾದರೆ ಯೇಸುವೇ ನಮಗೆ ಹೇಳಿಕೊಡ್ತಾ ಇದ್ದಾರೆ, ನೀವು ಯಾರ ಹತ್ರ ಪ್ರಾರ್ಥನೆ ಮಾಡಬೇಕಂತೆ? ಸ್ವರ್ಗದಲ್ಲಿರುವ ನಮ್ಮ ತಂದೆಯ ಬಳಿಯಲ್ಲಿ ಪ್ರಾರ್ಥಿಸಿರಿ, ಪ್ರಾರ್ಥನೆ ಮಾಡಿ ಎಂದು ಯೇಸು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಯೇಸು ಕಲಿಸ್ಕೊಟ್ಟಿದ್ದು ಸರಿ ಇರುತ್ತೋ ತಪ್ಪಿರುತ್ತೋ? ಯೇಸು ಏನೆಲ್ಲ ಕಲಿಸ್ಕೊಟ್ಟಿದ್ದಾರೋ ಅದು 100ಕ್ಕೆ 100 ಸರಿನೇ. ಈಗ ನಮಗೆ ಯಾಕೆ ಯೇಸು ಕಲಿಸ್ಕೊಟ್ಟಿದ್ದ ಪ್ರಾರ್ಥನೆ ಅಥವಾ ಯೇಸು ಕಲಿಸಿಕೊಟ್ಟ ರೀತಿಯಲ್ಲಿ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ, ಮೊದಲನೇದಾಗಿ ನಮಗೆ ಜ್ಞಾನ ಇಲ್ಲ, ದೇವರ ಜ್ಞಾನ ಇಲ್ಲ. ಎರಡನೇದಾಗಿ ನಮ್ಮೊಳಗಡೆ ವಿಶ್ವಾಸ ಇಲ್ಲ. ದೇವರಲ್ಲಿ, ದೇವರ ವಾಕ್ಯದಲ್ಲಿ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಲ್ಲ. ದೇವರ ಜ್ಞಾನ ನಿಜವಾಗಲೂ ನಮ್ಮಲ್ಲಿದ್ದು ಯೇಸು ಕ್ರಿಸ್ತನ ವಾಕ್ಯದಲ್ಲಿ, ಯೇಸುವಿನಲ್ಲಿ ನಮಗೆ ನಿಜವಾಗಲೂ ನಂಬಿಕೆ ಇದ್ದಿದ್ದೆ ಆದರೆ ಖಂಡಿತವಾಗಲೂ ನಾವು ಯೇಸು ಏನು ಹೇಳ್ಕೊಟ್ಟಿದ್ದಾರೋ ಅದರ ಹಾಗೆ ನಮ್ಮ ಪ್ರಾರ್ಥನಾ ಜೀವನವನ್ನು ನಾವು ಜೀವಿಸ್ತೀವಿ. ಇಲ್ಲದೆ ಇದ್ದರೆ ಒಂದೊಂದು ಧರ್ಮಗಳಲ್ಲಿ, ಒಂದೊಂದು ಪಂಗಡಗಳಲ್ಲಿ ಒಂದೊಂದು ರೀತಿಯಲ್ಲಿ ಪ್ರಾರ್ಥನೆಗಳಿದೆ, ಹೇಳ್ಕೊಡ್ತಾರೆ. ನೀವು ಹೀಗೆ ಪ್ರಾರ್ಥನೆ ಮಾಡಿ, ಹಾಗೆ ಪ್ರಾರ್ಥನೆ ಮಾಡಿ, ಅವ್ರ ಹತ್ರ ಮಾಡಿ, ಇವ್ರ ಹತ್ರ ಮಾಡಿ, ಅದು ಮಾಡಿ, ಇದು ಮಾಡಿ. ಇದೇ ಪ್ರಪಂಚದಲ್ಲಿ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಇದರಿಂದ ಆಗುವ ದೊಡ್ಡ ನಷ್ಟ ಏನು ಗೊತ್ತಾ? ದೇವರಿಗೂ ನಿನಗೂ ಯಾವುದೇ ಒಂದು ಸಂಬಂಧ ಇರೋದಿಲ್ಲ. ಪ್ರಾರ್ಥನೆ ಅನ್ನೋದು ಕೇವಲ ಒಂದು ಯಾಂತ್ರಿಕತೆ ಮಾತ್ರ ಆಗಿರ್ತದೆ ಅಥವಾ ಧಾರ್ಮಿಕತೆ ಮಾತ್ರ ಆಗಿರ್ತದೆ. ಆದರೆ ಅದು ಎರಡೂ ಅಲ್ಲ ಪ್ರಾರ್ಥನೆ. ಪ್ರೇಯರ್ ಈಸ್ ನೈದರ್ ಎ ಮೆಕ್ಯಾನಿಸಮ್ ನಾರ್ ಎ ರಿಲಿಜಿಯಸ್ ಆ್ಯಕ್ಟ್. ಇಟ್ ಈಸ್ ಎನ್ ಇಂಟಿಮೇಟ್ ಫೆಲೋಶಿಪ್ ವಿತ್ ದ ಫಾದರ್, ಸನ್ ಆ್ಯಂಡ್ ಹೋಲಿ ಸ್ಪಿರಿಟ್. ಪ್ರಾರ್ಥನೆ ಅಂದರೆ ಅದೊಂದು ಯಾಂತ್ರಿಕತೆಯೂ ಅಲ್ಲ, ಧಾರ್ಮಿಕತೆಯೂ ಅಲ್ಲ. ಹಾಗಾದರೆ ಪ್ರಾರ್ಥನೆ ಅಂದರೆ ಪಿತಾ, ಸುತ, ಪವಿತ್ರಾತ್ಮ ತ್ರಿಯೇಕ ದೇವರ ಜೊತೆಗಿರುವ ಒಂದು ಪ್ರೀತಿಯ ಸಂಬಂಧವಾಗಿದೆ ಪ್ರಾರ್ಥನೆ. ಎ ಫ್ರೆಂಡ್ಲಿ ಫೆಲೋಶಿಪ್, ನಾಟ್ ಸುಮ್ಮನೆ ಒಂದು ಫೆಲೋಶಿಪ್ ಅಲ್ಲ, ಎ ಫ್ರೆಂಡ್ಲಿ ಇಂಟಿಮೇಟ್ ಫೆಲೋಶಿಪ್ ಆರ್ ರಿಲೇಷನ್ಶಿಪ್ ವಿತ್ ಗಾಡ್ ಇಸ್ ಪ್ರೇಯರ್. ಅದಕ್ಕೊಂದು ವಾಕ್ಯ ಬೈಬಲ್ನಿಂದ ನಾವು ನೋಡೋಣ, ಒಂದು ಒಳ್ಳೆಯ ಎಕ್ಸಾಂಪಲ್. ಎಕ್ಸಡಸ್ ಚಾಪ್ಟರ್ 33 ವರ್ಸ್ 11. ವಿಮೋಚನಾ ಕಾಂಡ ಅಧ್ಯಾಯ 33 ವಾಕ್ಯ 11. ಒಬ್ಬ ಮನುಷ್ಯ, ತಡೀರಿ ಇವರೆಲ್ಲ ತೆಗಿಲಿ. ವಿಮೋಚನಾ ಕಾಂಡ ಎಕ್ಸಡಸ್ 33 ವರ್ಸ್ 11, 33ನೇ ಅಧ್ಯಾಯ, ಅದರಲ್ಲಿ 11ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಒಬ್ಬ ಒಳ್ಳೆ ದೇವರ ಜೊತೆಯಲ್ಲಿ ಒಳ್ಳೆ ಸಂಬಂಧ ಇಟ್ಕೊಂಡು ಬದುಕಿದ ಒಬ್ಬ ಸಾಧಾರಣ ಸಾಮಾನ್ಯ ಮನುಷ್ಯ, ಸಾಧು ಮನುಷ್ಯ. ಓಕೆ, ದೇವರು ಹೇಳೋದು ಸಾಧು ಮನುಷ್ಯ ಅಂತ. ಅವರು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು ಹೇಗೆ ನೋಡೋಣ. ಓಕೆ, ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ ಹೇಗೆ ಮಾತನಾಡುತ್ತಾನೋ, ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ, ಶತ್ರುವಿನೊಡನೆ ಅಲ್ಲ, ಅಥವಾ ಯಾರೋ ಒಬ್ಬ ಪರಿಚಯ ಇಲ್ದಿದ್ದವನ ಜೊತೆಗಲ್ಲ, ಅಥವಾ ಯಾವುದೋ ಒಬ್ಬ ಅಧಿಕಾರಿ ಜೊತೆಗಲ್ಲ, ಒಬ್ಬ ಮನುಷ್ಯ ತನ್ನ ಫ್ರೆಂಡ್, ತನ್ನ ಗೆಳೆಯನ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಮಾತನಾಡುತ್ತಾನೋ ಹಾಗೆಯೇ ಸರ್ವೇಶ್ವರ ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದರು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಒಬ್ಬ ಸ್ನೇಹಿತ ಅವನ ಸ್ನೇಹಿತನ ಜೊತೆಯಲ್ಲಿ, ಅಥವಾ ಇಬ್ಬರು ಸ್ನೇಹಿತರು ಒಟ್ಟಿಗೆ ನಿಂತ್ಕೊಂಡು ಫೇಸ್ ಟು ಫೇಸ್ ಯಾವ ರೀತಿಯಲ್ಲಿ ಮಾತಾಡ್ತಾರೋ ಅದೇ ರೀತಿಯಲ್ಲಿ ದೇವರು ಮತ್ತು ಮೋಶೆ
ಮಾತಾಡ್ತಾ ಇದ್ದರಂತೆ. ದಟ್ ಈಸ್ ಪ್ರೇಯರ್. ಆ ಥರ ನೀವು ಯಾವತ್ತಾದರೂ ಮಾತಾಡಿದ್ರೆ ನಿಮ್ಮ ಜೀವನ ಬ್ಯೂಟಿಫುಲ್ಲಾಗಿರುತ್ತೆ. ನಿಮ್ಮಷ್ಟು ಸಂತೋಷವಾಗಿರೋರು ಯಾರೂ ಇರೋದಿಲ್ಲ. ಆದರೆ ಇವತ್ತು ನೋಡುವಾಗ ಪ್ರಾರ್ಥನೆ ಮಾಡುವವರಷ್ಟು ಮೋಸವಾಗಿ ಯಾರೂ ಇಲ್ಲ. ಪ್ರೇಯರ್ 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 ಅಂತ ಓಡ್ತಾರಲ್ಲ 24 ಗಂಟೆ. ಕೆಲವರು ಚಾಪಲ್ಲಿಂದ ಹೇಳೋದೇ ಇಲ್ಲ, ಪ್ರೇಯರಲ್ಲೇ ಇರ್ತಾರೆ. ಏನು ಮಾಡ್ತಾಯಿದ್ದಾರೆ? ಪ್ರೇಯರಲ್ಲಿದ್ದಾರೆ. ಏನು ಮಾಡ್ತಾರೆ? ಪ್ರೇಯರಲ್ಲಿರ್ತಾರೆ. ಅವರಷ್ಟು ಮೋಸವಾಗಿರೋರು ಯಾರೂ ಇರೋದಿಲ್ಲ. ಅವ್ರು ಎಲ್ಲಿರ್ತಾರೆ ಅಂದರೆ ಚಾಪಲಲ್ಲಿ ಇರ್ತಾರೆ, ಆದರೆ ದೇವ್ರ ಮುಂದೆ ಇರೋದಿಲ್ಲ. ಅವ್ರ ಮೈಂಡ್ ಸೆಟ್ ಏನು ಅಂದರೆ ಚಾಪಲಲ್ಲಿ ಮಾತ್ರ ದೇವರು ಸಿಗ್ತಾರೆ ಅಂತ. ಆದರೆ ಗಾಡ್ ಈಸ್ ಎವ್ರಿವೇರ್. ದೇವರು ಎಲ್ಲ ಕಡೆಯೂ ಸಿಗ್ತಾರೆ. ದೇವರು ಎಲ್ಲ ಕಡೆಗಳಲ್ಲೂ ಸಿಗ್ತಾರೆ. ವಾಕ್ಯ ಹೇಳುತ್ತೆ, ನನ್ನ ನಾಮ ಸ್ಮರಣೆ ಮಾಡುವ ಪ್ರತಿಯೊಂದು ಸ್ಥಳದಲ್ಲೂ ನಾನು ಬರ್ತೀನಿ ಅಂತ. ಯೇಸುವೆ ಎಂದು ನೀವು ಕೂಗಿದರೆ ಅಲ್ಲಿ ಅವ್ರು ಇರ್ತಾರೆ. 2-3 ನನ್ನ ನಾಮದಲ್ಲಿ ಸೇರುವಾಗ, ಅಂದರೆ ಒಂದು ಕುಟುಂಬವಾಗಿ, 2 or 3 gather together in my name, I am there. When you call upon the name of the Lord, He is there. ನೀನು ಕೂಗುವಾಗ ಅವ್ರು ಇರ್ತಾರೆ. ಕುಟುಂಬವಾಗಿ ಕೂಗುವಾಗ ಇರ್ತಾರೆ. ಸಭೆಯಾಗಿ ವಿಶ್ವಾಸದಲ್ಲಿ ಒಟ್ಟಾಗಿ ಕೂಗುವಾಗ ಅವ್ರು ಇರ್ತಾರೆ. ಈಸ್ ದೇರ್. ಹಾಗಾದರೆ ಎಲ್ಲಿರ್ತಾರೆ ದೇವರು ಕೇಳಿದರೆ ಎಲ್ಲ ಕಡೆಗೂ ಇರ್ತಾರೆ. ಗಾಡ್ ಈಸ್ ಎವ್ರಿವೇರ್. ಹಾಗಾದರೆ ಪ್ರಾರ್ಥನೆಗೆ ಸರಿಯಾದ ಜಾಗ ಯಾವುದು ಕೇಳಿದರೆ, ಎಲ್ಲಿ ಬೇಕಾದರೂ ನೀನು ವಿಶ್ವಾಸದಿಂದ ಇರ್ಬೋದು, ಅದೇ ಸರಿಯಾದ ಜಾಗ. ವಿಶ್ವಾಸ ಇಲ್ಲದೆ ನೀನು ಎಲ್ಲೇ ಇದ್ದರೂ ಪ್ರಯೋಜನ ಇಲ್ಲ. ಆದ್ದರಿಂದ ಪ್ರಾರ್ಥನೆ ಅಂದರೆ ಒಂದು ಫೆಲೋಶಿಪ್ ಆಗಿದೆ. ಇಟ್ಸ್ ಎ ಇಂಟಿಮೇಟ್ ಫೆಲೋಶಿಪ್ ಅಥವಾ ರಿಲೇಷನ್ಶಿಪ್ ವಿತ್ ಗಾಡ್. ಈ ಒಂದು ಫೆಲೋಶಿಪ್ಪಲ್ಲಿ ಮುಖ್ಯವಾಗಿ ಬರೋದೇನು ಗೊತ್ತಾ? ಮಾತುಕತೆ. ಈ ಫೆಲೋಶಿಪ್ ಅಥವಾ ರಿಲೇಷನ್ಶಿಪ್ ಅನ್ನೋದು ಅನ್ಯೋನ್ಯತೆ ಅಥವಾ ಒಂದು ಸಂಬಂಧ ಚೆನ್ನಾಗಿರಬೇಕಾದ್ರೆ ನೀವು ಚೆನ್ನಾಗಿ ಮಾತಾಡಬೇಕು. ಗಂಡ ಹೆಂಡತಿ ಮಧ್ಯದಲ್ಲಿ ಇವತ್ತು ಯಾಕೆ ಅನ್ಯೋನ್ಯತೆ ಇಲ್ಲ ಅಂದರೆ ಮಾತಿಲ್ಲ, ಬ್ಯುಸಿ. ಅವರು ದುಡಿತಾರೆ, ಇವರು ದುಡಿತಾರೆ. ಕತ್ತೆಗಳ ಥರ ಇಬ್ಬರು ದುಡಿತಾರೆ, ಕತ್ತೆಗಳ ಥರನೇ ಆಗೋಗ್ಬಿಡ್ತಾರೆ ಜೀವನ. ಅಡುಗೆ ಮಾಡಿ ತಿಂತಾರೆ, ಕೆಲಸ 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 ಕೆಲಸ. ಮನೆಗೆ ಬಂದ ಮೇಲೂ ಕೆಲಸ, ಹೊರಗಡೆ ಹೋದ ಮೇಲೂ ಕೆಲಸ. ಆ ಕೆಲಸದ ಮಧ್ಯದಲ್ಲಿ 2 ಪ್ರಾಣಿಗಳು ಹುಟ್ಟುತ್ತೆ, ಅವುಗಳು ಅದೇ ಥರನೇ ಆಗುತ್ತೆ. ಕೆಲಸ 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 ಕೆಲಸ, ವರ್ಕೋಹಾಲಿಕ್. ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಅನ್ಯೋನ್ಯತೆ ಇಲ್ಲ, ಗಂಡ ಹೆಂಡತಿ ಮಧ್ಯದಲ್ಲಿ ಅನ್ಯೋನ್ಯತೆ ಇಲ್ಲ. ನಾವು ಯಾವುದ್ರ ಜೊತೆಗೆ ಅನ್ಯೋನ್ಯವಾಗಿದ್ದೀವಿ? ಬರೀ ಕೆಲಸ ಕೆಲಸ ಕೆಲಸ, ಲೋಕದ ಜೊತೆಯಲ್ಲಿ. ಅಥವಾ ಎಂಟರ್ಟೈನ್ಮೆಂಟ್, ಮೊಬೈಲ್ ಫೋನ್, ಸಿನಿಮಾ, ಸೀರಿಯಲ್, ಇದು ಒಂದು ಮನರಂಜನೆ. ಅಥವಾ ಕೆಲಸ ಕೆಲಸ ಕೆಲಸ. ಸಂಬಂಧಗಳಲ್ಲಿ ಏನು ಟೇಸ್ಟ್ ಇಲ್ಲ, ಬ್ಯುಸಿ. ದೇವರ ಜೊತೆಗಿನ ಸಂಬಂಧನೂ ಅದೇ ರೀತಿ ನಾವು ಇಟ್ಕೊಳ್ತಾ ಇದ್ದೀವಿ. ಇವತ್ತು ಭಾನುವಾರ ಚರ್ಚಿಗೆ ಹೋಗಬೇಕು, ಅದಾದಮೇಲೆ 3 ಗಂಟೆಗೆ ಈ ಪ್ರಾರ್ಥನೆ, 6 ಗಂಟೆಗೆ ಈ ಪ್ರಾರ್ಥನೆ, 9 ಗಂಟೆಗೆ ಈ ಪ್ರಾರ್ಥನೆ, ಈ ಪುಸ್ತಕದಲ್ಲಿರೋ ಪ್ರಾರ್ಥನೆ, ಆ ಪುಸ್ತಕದಲ್ಲಿರೋ ಪ್ರಾರ್ಥನೆ, ಅವ್ರು ಹೇಳ್ಕೊಟ್ಟ ಪ್ರಾರ್ಥನೆ, ಇವ್ರು ಹೇಳ್ಕೊಟ್ಟ ಪ್ರಾರ್ಥನೆ. ಇದೆಲ್ಲ ಮಾಡಿ ಒಂದು ಯಂತ್ರದ ಥರ, ಒಂದು ಯಾಂತ್ರಿಕವಾದ ರೀತಿಯಲ್ಲಿ ಎಲ್ಲ ಮುಗಿಸ್ತೀವಿ. ಕೊನೆಯಲ್ಲಿ ದೇವರಿಗೂ ನಿಮಗೂ ಏನಾದರೂ ಒಂದು ಸಂಬಂಧ ಇದೆಯಾ ಕೇಳಿದ್ರೆ ಏನೂ ಇರೋದು ಇಲ್ಲ, ಏನೂ ಇಲ್ಲ. ಯಾಕಿಲ್ಲ ಹೇಳಿ? ಯಾಕೆ ಅಂದರೆ ನಾವೊಂದು ಯಾಂತ್ರಿಕತೆಯ ರೀತಿಯಲ್ಲಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀವಿ. ಆದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಒಂದು ಮುಖ್ಯವಾದ ಉದ್ದೇಶ ದೇವರ ಸಂಬಂಧದಲ್ಲಿ ಇರಲಿಕ್ಕೆ. The primary purpose of your creation is to be with God. The primary purpose of your creation is to be with God. Means to be in fellowship with God. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಮೂಲ ಉದ್ದೇಶಗಳಲ್ಲಿ ಒಂದು ಮುಖ್ಯವಾದ ಉದ್ದೇಶ ಏನು ಅಂದರೆ ಅವರ ಜೊತೆಯಲ್ಲಿ, ಅವರ ಸಂಬಂಧದಲ್ಲಿ ಇರಲಿಕ್ಕೆ. ಇನ್ನು ಅವರ ಸಂಬಂಧದಲ್ಲಿ ನಮ್ಮನ್ನು ಸದಾ ಇರಿಸುವಂಥದ್ದೇ ಪ್ರಾರ್ಥನೆ, ಪ್ರೇಯರ್. ಯಾರು ದೇವರ ಸಂಬಂಧದಲ್ಲಿ ನಿಜವಾಗಲೂ ಜೀವಿಸ್ತಾ ಇದ್ದೀರೋ, ನಿಮ್ಮ ಜೀವನದಲ್ಲಿ ನಿಮ್ಮ ಆಸೆ ಒಂದೇ ಇರುತ್ತೆ. ಏನು ಗೊತ್ತಾ?
ದೇವರ ಚಿತ್ತ ನೆರವೇರಿಸಬೇಕು. ಅದನ್ನು ಯೇಸು ನಮಗೆ ಹೇಳ್ತಾರೆ, ಸ್ವರ್ಗದಲ್ಲಿರೋ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವಂತೆ ಭುವಿಯಲ್ಲಿಯೂ. ಅಂದರೆ ನಿಜವಾಗಲೂ ಪ್ರಾರ್ಥನೆ ಮಾಡುವ ಅಂದರೆ ಒಂದು ಸ್ನೇಹಿತ ಹೇಗೆ ಇನ್ನೊಬ್ಬ ಸ್ನೇಹಿತನ ಜೊತೆಯಲ್ಲಿ, ತನ್ನ ಸ್ನೇಹಿತನ ಜೊತೆಯಲ್ಲಿ ಮುಖಾಮುಖಿಯಾಗಿ ಮಾತಾಡ್ತಾರೋ, ಅದೇ ರೀತಿಯಲ್ಲಿ ದೇವರ ಜೊತೆಗೆ ಮಾತನಾಡುವ ಒಬ್ಬ ವ್ಯಕ್ತಿ ನೀನಾಗಿದ್ದರೆ, ನಿನ್ನ ಹೃದಯದ ಆಸೆ ಏನಾಗಿರುತ್ತೆ ಅಂದರೆ, ದೇವರೇ ನನ್ನಿಷ್ಟ ಆಗಲಿ, ನನಗೆ ಅದು ಕೊಡು, ನನಗಿದು ಮಾಡು, ಇದು ತೆಗೆದು ಹಾಕು, ಈ ಕೆಲಸ ಮಾಡಿಕೊಡು. ಇದು ಆಗೋದಿಲ್ಲ. ದೇವರ ಆಸೆ ಏನಾಗಿದೆಯೋ ಅದನ್ನೇ ನಾವು ಮಾತಾಡ್ತೀವಿ ದೇವರ ಜೊತೆಯಲ್ಲಿ. ದೇವರ ಇಚ್ಛೆ ಪ್ರಕಾರ ನಾವು ಪ್ರಾರ್ಥಿಸ್ತೀವಿ. ನೀವು ಮೋಶೆ ಜೀವನ ನೋಡಿ. ಮೋಶೆ ದೇವರೊಂದಿಗೆ ಮಾತಾಡ್ತಾ ಇದ್ದ. ಒಬ್ಬ ಗೆಳೆಯ ಹೇಗೆ ಮಾತಾಡ್ತಾನೋ ತನ್ನ ಗೆಳೆಯನ ಜೊತೆ, ಅದೇ ರೀತಿ ದೇವರ ಜೊತೆಗೆ ಮಾತಾಡ್ತಾ ಇದ್ದ. ನೀವು ಬೇಕಾದರೆ ಹಳೆ ಒಡಂಬಡಿಕೆಯ ಪುಸ್ತಕಗಳನ್ನ ಓದಿ ನೋಡಿ. ವಿಮೋಚನಾ ಕಾಂಡದಿಂದ ನೀವು ಓದ್ತಾ ಬನ್ನಿ. ಮೋಶೆ ಸಾಯೋ ತನಕ ಮೋಶೆ ದೇವರ ಜೊತೆಗೆ ಅನೇಕ ಸಾರಿ ಪ್ರಾರ್ಥಿಸ್ತಾನೆ. ಎಲ್ಲೂ ಕೂಡ ತನ್ನ ಶರೀರದ ಅಗತ್ಯಕ್ಕಾಗಿ ಪ್ರಾರ್ಥಿಸಿಲ್ಲ. ನಾಟ್ ಈವನ್ ಎ ಸಿಂಗಲ್ ಪ್ಲೇಸ್ ಹಿ ಪ್ರೇಡ್ ಫಾರ್ ಹಿಸ್ ಫಿಸಿಕಲ್ ನೀಡ್, ಹಿಸ್ ಫ್ಯಾಮಿಲಿ ನೀಡ್. ಅವನ ಸ್ವಂತ ಅಗತ್ಯಕ್ಕಾಗಿ, ಅವನ ಕುಟುಂಬದ ಅಗತ್ಯಕ್ಕಾಗಿ ಅವನು ಎಲ್ಲೂ ಕೂಡ ಪ್ರಾರ್ಥಿಸಿಲ್ಲ ಮೋಶೆ ದೇವರ ಹತ್ರ. ಹಾಗಾದರೆ ನಮ್ಮ ಪ್ರಾರ್ಥನೆಯ ಉದ್ದೇಶಗಳೇನು? ನಮ್ಮ ಪ್ರಾರ್ಥನೆಯಲ್ಲಿ ಇರೋದೇನು? ನಾವು ಪ್ರಾರ್ಥಿಸ್ತೀವಿ ಅಂತ ಹೇಳ್ತೀವಲ್ಲ ಡೈಲಿ, ನಮ್ಮ ಪ್ರಾರ್ಥನೆಯಲ್ಲಿ ಏನಿರುತ್ತೆ? ಬರೀ ಸೆಲ್ಫ್ ಸೆಂಟರ್ಡ್ನೆಸ್, ಸೆಲ್ಫ್ ಓರಿಯೆಂಟೆಡ್ ಪ್ರೇಯರ್, ಸೆಲ್ಫ್ ಸೆಂಟರ್ಡ್ ಪ್ರೇಯರ್, ಸೆಲ್ಫ್ ರಿಲೇಟೆಡ್ ಪ್ರೇಯರ್. ಸ್ವಾರ್ಥಕ್ಕೆ ಸಂಬಂಧಪಟ್ಟ, ನನಗೆ ಸಂಬಂಧಪಟ್ಟ ವಿಷಯಗಳನ್ನು ಪ್ರಾರ್ಥಿಸ್ತೀವಿ. ನನ್ನ ಮನೆ, ನನ್ನ ಹೊಟ್ಟೆ, ನನ್ನ ಬಟ್ಟೆ, ನನ್ನ ರೋಗ, ನನ್ನ ಸಾಲ, ನನ್ನ ಹೆಂಡತಿ, ಹೆಂಡತಿಯ ಸಾಲ, ಹೆಂಡತಿಯ ಅಜ್ಜ, ಹೆಂಡತಿಯ ಅಪ್ಪ, ನನ್ನ ಮಕ್ಕಳು, ಅವರ ಕಾಲು, ಅವ್ರ ಕೈ, ಅವ್ರ ಪರೀಕ್ಷೆ, ಅವ್ರ ಎಕ್ಸಾಮ್, ಅವ್ರ ಫ್ಯೂಚರ್, ಅವ್ರ ಗಂಡ, ನನ್ನ ಕಿಡ್ನಿ, ಬರೀ ಇದೆ. ನನ್ನ ಮನೆ, ನನ್ನ ಸೈಟು, ನನ್ನ ಬಂಗ್ಲೆ, ನನ್ನ ಕಾರ್ ಪಂಚರ್ ಆಯಿತು, ಇದು ಬರೀ ಇದೇ ಪ್ರಾರ್ಥನೆ. ಬರೀ ಸೆಲ್ಫ್ ಸೆಂಟರ್ಡ್, ಸೆಲ್ಫ್ ಓರಿಯೆಂಟೆಡ್, ಸೆಲ್ಫ್ ರಿಲೇಟೆಡ್ ಪ್ರೇಯರ್ಸ್. ಆಮೇಲೆ ದೊಡ್ಡಕ್ಕೆ ಮೈಕ್ ಹಿಡ್ಕೊಳ್ಳೋದೇನೋ ದೊಡ್ಡಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದು, ನಾನು ಪ್ರಾರ್ಥನೆ ಮಾಡಿದೆ ಬ್ರದರ್, 3 ದಿನ ಉಪವಾಸವಿದ್ದು ನನ್ನ ಗಂಡನಿಗೋಸ್ಕರ ಪ್ರಾರ್ಥಿಸಿದೆ, ನನ್ನ ಗಂಡನ ದೇವರು ಎತ್ತು ಬಿಟ್ಟರು ಮೇಲಕ್ಕೆ. ಐಸಿಗೆ ಹೋದ ಗಂಡನ ಎತ್ತರು. ಆಮೇಲೆ ಅವನು ಅಲ್ಲಿಂದ ಎಲ್ಲಿ ಹೋದ? ಅಲ್ಲಿಂದ ಬಾರಿಗೆ ಹೋದ. ಅಲ್ಲಿಂದ ಎಲ್ಲಿಗಾದರೂ ಹೋಗಲಿ, ಐಸಿಯಿಂದ ಹೊರಗೆ ಬಂದರೆ ಸಾಕು. ಇದು ನಮ್ಮ ಪ್ರಾರ್ಥನೆ. ಇದನ್ನು ನೀವು ಕರಿಬೇಕು ಪ್ರಾರ್ಥನೆ ಅಂತ ಅಷ್ಟೇ. ಆದರೆ ಇದೆಲ್ಲ ಪ್ರಾರ್ಥನೆ. ಇದನ್ನು ನೀವು ನಿಮ್ಮ ಸಮಾಧಾನಕ್ಕೆ ಇದನ್ನು ಪ್ರಾರ್ಥನೆ ಅಂತ ನೀವು ಹೇಳ್ಕೊಂಡು ಮಾಡ್ತಾ ಇದ್ದೀರಿ ಅಷ್ಟೇ. ಆದರೆ ನಿಜವಾದ ಪ್ರಾರ್ಥನೆ ದೇವರ ಜೊತೆ ಮಾತಾಡೋದು. ಟಾಕಿಂಗ್ ಟು ಗಾಡ್ as if you are talking to your own friend, very close friend. ಯಾವಾಗ? ಎನಿ ಟೈಮ್. ತುಂಬ ಕ್ಲೋಸ್ ಫ್ರೆಂಡ್ ನಿಮಗೆ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರಿಗೆ ಫೋನ್ ಮಾಡಬೇಕಾದ್ರೆ, ಅವ್ರ ಜೊತೆಗೆ ಮಾತಾಡಬೇಕಾದ್ರೆ ನೀವು ಟೈಮ್ ನೋಡಿ ಫೋನ್ ಮಾಡ್ತೀರಾ? ಅಪಾಯಿಂಟ್ಮೆಂಟ್ ತಗೊಂಡು? ನಿಮ್ಮ ಪ್ಯಾರಿಷ್ ಪ್ರೀಸ್ಟ್ ಜೊತೆಗೆ ನೀವು ಮಾತಾಡಬೇಕಾದ್ರೆ ಯಾವಾಗ ಬೇಕಾವಾಗ ಫೋನ್ ಎತ್ಕೊಂಡು ಮಾಡ್ತೀರಾ? ನೀವು ವಾಚ್ ನೋಡ್ತೀರಿ, ಈಗ ಊಟ ಮಾಡ್ತಾ ಇರ್ಬೋದು, ಈಗ ರೆಸ್ಟ್ ಮಾಡ್ತಾ ಇರ್ಬೋದು, ಈಗ ಅವರು ಬಲಿಪೂಜೆ ಕೊಡ್ತಾ ಇರ್ಬೋದು, ಈಗ ಅವರು ಈ ಕೆಲಸ ಮಾಡ್ತಾ ಇರ್ಬೋದು. ಟೈಮ್ ನೋಡಿ, ಯಾವುದೋ ಒಂದು ಗ್ಯಾಪ್ ನೋಡಿ ಕಷ್ಟಪಟ್ಟು 108 ಪ್ರಶ್ನೆಗಳಿಟ್ಕೊಂಡು ಮಾಡ್ತೀರಿ. ಫಾದರ್ ಮಾತಾಡಬಹುದಾ? ಈಸ್ ಇಟ್ ರೈಟ್ ಟೈಮ್ ಟು ಟಾಕ್ ಟು ಯು ಫಾದರ್? ಕ್ಯಾನ್ ಐ ಟಾಕ್ ಟು ಯು ಫಾರ್ 2 minutes ಫಾದರ್? ಹೇಳಲ್ವಾ? ಹೇಳ್ತೀವಿ. ಯಾಕೆ ಹೇಳಿ? ದೆರ್ ಈಸ್ ನೋ ಫೆಲೋಶಿಪ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಪ್ಯಾರಿಷ್ ಪ್ರೀಸ್ಟ್. ಬಟ್ ಗಾಡ್ ಈಸ್ ನಾಟ್ ಲೈಕ್ ದ್ಯಾಟ್. ದೇವ್ರ ಆ ಥರ ಅಲ್ಲ. ಈಗ ಚೀಫ್ ಮಿನಿಸ್ಟ್ರಿಗೆ ಫೋನ್ ಮಾಡಬೇಕು, ಇಷ್ಟ ಬಂದಂಗೆ ಫೋನ್ ಮಾಡ್ತೀರಾ? ಅವ್ರದ್ದು ಡೈರೆಕ್ಟ್ ನಂಬರ್ ನಿಮಗೆ ಸಿಕ್ತು ಅಂತ ಇಟ್ಕೊಳ್ಳಿ. ಚೀಫ್ ಮಿನಿಸ್ಟರ್ ನಂಬರ್ ನಿಮಗೆ ಸಿಕ್ಕಿದೆ, ಹೇಗೋ ಸಿಕ್ತು, ಡೈರೆಕ್ಟಾಗಿ ಫೋನ್ ಮಾಡ್ತೀರಾ? ಇಲ್ಲ, ಭಯಪಟ್ಕೊಂಡು ಟೈಮ್ ನೋಡಿಕೊಂಡು ಅವರ ಸೆಕ್ರೆಟ್ರಿ ಹತ್ರ ಕೇಳಿಕೊಂಡು ಮಾಡ್ತೀವಿ. ಯಾಕಂದರೆ ಅವರಿಗೂ ನಮಗೂ ಸಂಬಂಧನೇ ಇಲ್ಲ. ಆದ್ದರಿಂದ ತುಂಬ ಕಷ್ಟಪಟ್ಟು ಒದ್ದಾಡಿ ಮಾಡ್ತೀವಿ. ಆದರೆ
ಯಾವುದಾದ್ರೂ ಫ್ರೆಂಡ್ಸ್ಗೆ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗೆ ನೀವು ಫೋನ್ ಮಾಡಬೇಕಾದ್ರೆ ಅದು ರಾತ್ರಿ 12 ಗಂಟೆ ಆಗಿರಲಿ, 2 ಗಂಟೆ ಆಗಿರಲಿ, ಬೆಳಗಿನ ಜಾವ 5 ಗಂಟೆ ಆಗಿರಲಿ, ಎನಿ ಟೈಮ್, ಯಾವುದೇ ಟೈಮ್ ಆಗಿರಲಿ, ನೀವು ಫೋನ್ ಮಾಡಬೇಕು, ಅವನ ಜೊತೆ ಮಾತಾಡಬೇಕು ಅನಿಸಿದ ತಕ್ಷಣ ಟಕ್ 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 ಡೈಲ್ ಮಾಡ್ತೀರಿ, ಹಲೋ ಅಷ್ಟೇ. ಊಟ ಆಯ್ತಾ ಇಲ್ಲ, ನಿದ್ದೆ ಮಾಡ್ತಾ ಇದೆಯಾ ಇಲ್ಲ, ಸಾರಿ ಇಲ್ಲ, ಎಕ್ಸ್ಕ್ಯೂಸ್ ಮೀ ಇಲ್ಲ, ಕೆನ್ ಐ ಟಾಕ್ ಟು ಯು ಇಲ್ಲ, ಬ್ಯುಸಿ ಇದೆಯಾ, ಫ್ರೀ ಇದೆಯಾ ಇಲ್ಲ. ನಮಗೇನು ವಿಷಯ ಮಾತಾಡಬೇಕು ಅದು ಮಾತಾಡ್ತೀವಿ, ಏನು ಕೇಳಬೇಕು ಅದು ಕೇಳ್ತೀವಿ. ಅದೇನು ತೋರಿಸುತ್ತೆ? ಅದೇನು ತೋರಿಸುತ್ತೆ ಅಂದರೆ ನಿಮಗೂ ಅವರಿಗೂ ಇರುವ ಸಂಬಂಧ ಅಷ್ಟು ಚೆನ್ನಾಗಿದೆ. ಸಂಬಂಧ ನಿನಗೂ ದೇವರಿಗೂ ಚೆನ್ನಾಗಿದ್ದರೆ ಪ್ರಾರ್ಥನೆಗೆ ಸಮಯ ಇಲ್ಲ. ದೇವರಿಗೂ ನಿನಗೂ ಸಂಬಂಧ ಸರಿ ಇಲ್ಲದೆ ಇದ್ದರೆ ಪ್ರಾರ್ಥನೆಗೆ ಸಮಯಗಳಿದೆ. ಇದೇ ಟೈಮಿಗೆ ಮಾಡಬೇಕು, ಇದೇ ವಾರ ಮಾಡಬೇಕು, ಇದೇ ಗಂಟೆಯಲ್ಲಿ ಮಾಡಬೇಕು, ಇದೇ ರೀತಿಯಲ್ಲಿ ಮಾಡಬೇಕು. ಕೆಲವು ವ್ಯಕ್ತಿಗಳನ್ನು, ಗಣ್ಯ ವ್ಯಕ್ತಿಗಳನ್ನು ಭೇಟಿ ಆಗಲಿಕ್ಕೆ ಹೋಗುವಾಗ ಅವ್ರ ಜೊತೆಗೆ ಮಾತಾಡಲಿಕ್ಕೆ ಕೆಲವೊಂದು ಶೈಲಿ ಇದೆ. ಅದೇ ರೀತಿಯಲ್ಲೇ ಮಾತಾಡಬೇಕು. ಅವ್ರ ಮುಂದೆ ನಿಂತ್ಕೋಬೇಕಾದ್ರೂ ಹಾಗೆ ನಿಂತ್ಕೋಬೇಕು. ಹೇಗೆ ನಿಂತ್ಕೋಬೇಕು, ಹೇಗೆ ಮಾತಾಡಬೇಕು, ಏನೆಲ್ಲ ಪಾಯಿಂಟ್ಸ್ ಮಾತಾಡಬೇಕು, ಮೊದಲೇ ಪ್ಲ್ಯಾನ್ ಮಾಡಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಮಾತಾಡಬೇಕು. ಕೆಲವೊಂದು ಅಧಿಕಾರಿಗಳ ಮುಂದೆ ಹೋಗುವಾಗ ಹೋಗಿಬಿಟ್ಟು, ಸರ್ ಊಟ ಆಯಿತಾ, ಚೆನ್ನಾಗಿದ್ದೀರಾ, ಹೇಗೆ ನಡೀತಾ ಇದೆ ನಿಮ್ಮ ಕೆಲಸ, ಇದೆಲ್ಲ ಕೇಳೋ ಹಾಗಿಲ್ಲ. ನೀವು ಹೋಗಿ ನಿಂತ್ಕೊಂಡ ಮೇಲೆ ಅವರಿಗೆ ನಮಸ್ಕಾರ ಮಾಡಬೇಕು. ಅದು ಕೆಲವರಿಗೆ ಬಗ್ಗಿ ಮಾಡಬೇಕು, ಇನ್ನು ಕೆಲವು ತಗ್ಗಿ ಮಾಡಬೇಕು. ವೆರೈಟೀಸ್ ಡಿಪೆಂಡಿಂಗ್ ಅಪಾನ್ ದೇರ್ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3. ಅದರ ಪ್ರಕಾರ ನಾವು ಮಾಡಬೇಕಾಗ್ತದೆ. ಕೆಲವರಿಗೆ ಅಡ್ಡ ಬಿದ್ದು ಮಾಡಬೇಕಾಗತ್ತೆ. ಅದಾದಮೇಲೆ ಏನು ಹೇಳಬೇಕು ಅದು ಮಾತ್ರ ಹೇಳಬೇಕು. ಅವ್ರು ಕೊಟ್ಟರು ಟೈಮಲ್ಲಿ ಹೇಳಬೇಕು. ಜಾಸ್ತಿ ಮಾತಾಡ್ತಾ ನಿಂತ್ಕೊಂಡ್ರೆ ಯುವರ್ ಅಪಾಯಿಂಟ್ಮೆಂಟ್ ಟೈಮ್ ಈಸ್ ಓವರ್, ಪ್ಲೀಸ್ ಗೆಟ್ ಔಟ್ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಸೆಕ್ಯೂರಿಟಿ ಎಳೆದು ಹೊರಗಡೆ ಹಾಕ್ತಾರೆ. ಆದರೆ ದೇವ್ರ ಹತ್ರ ಮಾತಾಡಲಿಕ್ಕೆ ನೋ ಸೆಕ್ಯೂರಿಟಿ, ನೋ ಟೈಮ್, ನೋ ಲಿಮಿಟೇಷನ್. ಯು ಕ್ಯಾನ್ ಟಾಕ್ ಟು ಯುವರ್ ಡ್ಯಾಡಿ as if you are talking to a friend, a very close friend, any time, always, no limitation, no restrictions, no conditions, nothing, no fear, no anxiety, no worries, no burden. ನೀವು ಹೋಗುವಾಗ ಹೊತ್ಕೊಂಡು ಹೋಗ್ತೀರಿ, ಆದರೆ ನೀವು ಮಾತಾಡಿ 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 ಎಲ್ಲ ಫ್ರೀ ಆಗುತ್ತೆ. ಆದರೆ ನಮ್ಮಲ್ಲಿ ಪ್ರಾರ್ಥನೆ ಮಾಡಿ 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 ಟೈಟಾಗಿ ಬರ್ತಾರೆ ಕೆಲವರು. ಪ್ರಾರ್ಥನೆ ಮಾಡಿ 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 ನೋಡಿ, ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ಎಲ್ಲ ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲೂ ಹೀಗೆ ಒಂದು ಸರ್ವೆ ಮಾಡ್ಕೊಂಡು ಬನ್ನಿ, ಸ್ವಲ್ಪ 4 ದಿವಸ ಇದ್ದು ಬನ್ನಿ. ಎಲ್ಲ ಪ್ರೇಯರಲ್ಲಿ ಇರೋರೇ ಅಲ್ವಾ. ಅಲ್ಲಿರುವಷ್ಟು ಕೋಪ, ಮತ್ಸರ, ಹೊಟ್ಟೆ ಕಿಚ್ಚು, ಚಾಡಿ ಹೇಳೋದು, ದ್ವೇಷ ಸಾಧಿಸೋದು, ಹಠಮಾರಿತನ, ಇದು ಎಲ್ಲೂ ಬೇರೆ ಕಡೆ ನಿಮಗೆ ಸಿಗೋದಿಲ್ಲ. ಹಾಗಾದರೆ ಇವರು ಪ್ರೇಯರಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ತಾ ಇರೋದು ಅದು ಬರೀ ಸುಳ್ಳು. ಎಲ್ಲಿದ್ದಾರೆ ಅಂದರೆ ಒಂದು ರೀತಿ ಸಮಾಧಿಯಲ್ಲಿದ್ದಾರೆ, ಪ್ರೇಯರಲ್ಲ, ಸಮಾಧಿಯಲ್ಲಿದ್ದಾರೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಾರ್ಥನೆ ಅಂದರೆ ಈ ವಾಕ್ಯದಲ್ಲಿ ನೀವೇನು ಓದಿದ್ದೀರೋ ಇನ್ನೊಂದು ಸರಿ ಓದಿ. ಅವಾಗವಾಗ ಓದ್ತಾ ಇದ್ರು ಒಳ್ಳೇದಲ್ವಾ? ಯಾವುದು ಓದಿದ್ದು ಹೇಳಿ ನೀವು, ನಂಬರ್ ಹೇಳಿ. ವಿಮೋಚನಾ ಕಾಂಡ 33ನೇ ಅಧ್ಯಾಯ 11ನೇ ವಾಕ್ಯ. ಇನ್ನೊಂದು ಸರಿ ಓದಿ. ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ ಹೇಗೆ ಮಾತನಾಡುತ್ತಾನೋ, ತನ್ನ ಗೆಳೆಯನೊಡನೆ, ಯಾರೊಡನೆ? ಶತ್ರುವಿನೊಡನೆ ಅಲ್ಲ, ತನ್ನ ಅಧಿಕಾರಿಯೊಡನೆ ಅಲ್ಲ, ತನ್ನ ಅಪ್ಪನೊಡನೆ ಅಲ್ಲ. ಅಪ್ಪನ ಹತ್ರ ಮಾತಾಡಬೇಕಾದ್ರೂ ಕೆಲವು ಟೈಮ್ ನಾವು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತೀವಿ. ಈಗ ನಾನು ನಮ್ಮ ಅಪ್ಪನ ಹತ್ರ ಮಾತಾಡಬೇಕಾದ್ರೆ ಜಾಸ್ತಿ ಮಾತಾಡೋದಿಲ್ಲ. ಏನು ಹೇಳಬೇಕು ಅಷ್ಟು ಹೇಳ್ತೀನಿ, ಏನು ಕೇಳಬೇಕು ಅಷ್ಟು ಕೇಳ್ತೀನಿ, ಮುಗೀತು. ಕೆಲವರಿದ್ದಾರೆ ಆ ಥರ. ಅದು ನೀವು ಹೇಗೆ ಮೇಂಟೈನ್ ಮಾಡಿದ್ದೀರೋ ಹಾಗೆ. ಒಬ್ಬ ಗೆಳೆಯನೊಡನೆ ಹೇಗೆ ಮಾತಾಡ್ತಾರೋ ಹಾಗೆಯೇ ಸರ್ವೇಶ್ವರ ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದರು. ಮುಖಾಮುಖಿಯಾಗಿ, ಫೇಸ್ ಟು ಫೇಸ್. ನೀವು ಕೇಳಬೇಡಿ ದೇವ್ರ ಮುಖ ನೋಡಿದ್ರ ಮೋಶೆ ಅಂತ. ದೇವ್ರ ಮುಖ ಯಾರೂ ನೋಡಿಲ್ಲ ಅಂದಮೇಲೆ ಯಾರೂ ನೋಡಿಲ್ಲ. ಆದರೆ ಮುಖಾಮುಖಿಯಾಗಿ ಮಾತನಾಡುವ ಹಾಗೆ ಮೋಶೆ ದೇವ್ರ ಜೊತೆಗೆ ಮಾತಾಡ್ತಾ ಇದ್ದಂತೆ. ನಮಗೆ ಮುಖ ಕಾಣೋರ ಜೊತೆ ಜಾಸ್ತಿ ಜೊತೆ ಮಾತಾಡೋಕ್ಕಾಗಲ್ಲ. ಇನ್ನು ಮುಖನೇ ಕಾಣದೇ ಇರುವ, ತನ್ನ ಮುಖನ ತೋರಿಸಿಲ್ಲ ದೇವರು ಮೋಶೆಗೆ. ಆದರೂ ಕೂಡ ಕಣ್ಣಿಗೆ ಕಾಣದೇ ಇರುವ ಆ ದೇವ್ರ ಜೊತೆಯಲ್ಲಿ
ಒಬ್ಬ ಸ್ನೇಹಿತ ತನ್ನ ಸ್ನೇಹಿತನ ಜೊತೆ ಮುಖಾಮುಖಿಯಾಗಿ ಹೇಗೆ ಮಾತಾಡ್ತಾರೋ, ಫೇಸ್ ಟು ಫೇಸ್, ಐ ಟು ಐ ಹೇಗೆ ಮಾತಾಡ್ತಾರೋ, ಹಾಗೆ ದೇವರು, ಕಣ್ಣಿಗೆ ಕಾಣದೇ ಇರತಕ್ಕಂಥ ದೇವರು ಈ ಮೋಶೆ ಜೊತೆ ಮಾತಾಡ್ತಾ ಇದ್ರಂತೆ, ಅಥವಾ ಮೋಶೆ ಆ ದೇವ್ರ ಜೊತೆಗೆ ಮಾತಾಡ್ತಾ ಇದ್ರಂತೆ. ನಮಗೆ ಮಾತಾಡಲಿಕ್ಕೆ ಏನಾದರೂ ಮಣ್ಣಿಂದು, ಕಲ್ಲಿಂದು, ಮರದ ಮೂರ್ತಿಗಳು ಬೇಕು ಮಾತಾಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ. ಮೋಶೆಗೆ ಇದು ಯಾವುದು ಬೇಕಾಗಿರಲಿಲ್ಲ. ಗಂಟೆಗಟ್ಟಲೆ ಪ್ರಾರ್ಥಿಸ್ತಾ ಇದ್ದ, 40 ದಿನ ಪ್ರಾರ್ಥಿಸ್ದ. ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥಿಸಿ 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 ಇಸ್ರಾಯೇಲ್ ಜನಕ್ಕೂ ಮತ್ತು ನಮಗೂ ಬೇಕಾದಂತಹ ಅನೇಕ ಸ್ವರ್ಗೀಯ ವಿಷಯಗಳನ್ನು, ಸ್ವರ್ಗೀಯ ಮನ್ನವನ್ನು ಹೊತ್ಕೊಂಡು ಬಂದರು. ಅಲ್ಲಿಂದ ದೇವರಿಂದ ತಕ್ಕೊಂಡು ಬಂದರು. ದೇವರಿಂದ ಅನೇಕ ವಿಷಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಇಸ್ರಾಯೇಲ್ ಜನರಿಗೆ ಕೊಟ್ಟರು. ತಂದೆ ತಾಯಂದಿರು ಕುಟುಂಬದಲ್ಲಿ ನೀವು ಪ್ರಾರ್ಥಿಸುವಾಗ ನೀವೇನು ಮಾಡಬೇಕು? ನೀವು ಸ್ವರ್ಗೀಯ ವಿಷಯಗಳನ್ನ ತಂದು ನಿಮ್ಮ ಮಕ್ಕಳಿಗೆ ಕೊಡಬೇಕು. ಇದು ನಾನು ಪ್ರಾರ್ಥನೆ ಮಾಡಿ ಪಡ್ಕೊಂಡು ಬಂದಿದ್ದೀನಿ, ತಗೊಳ್ಳಿ, ದೇವರ ಆಲೋಚನೆ, ಬದುಕ್ರಿ ಅಂತ. ನೀವು ದುಡ್ಕೊಂಡು ಬಂದು ಎಲ್ಲೋ ಹೋಗಿ ಆಫ್ರಿಕಕ್ಕೋ, ಲಂಡನ್ಗೋ, ಫಾರಿನ್ಗೋ ಹೋಗಿ ದುಡ್ಕೊಂಡು ಬಂದು ಮಕ್ಕಳಿಗೆ ದುಡ್ಡು ಕೊಡ್ತೀರಲ್ವಾ, ಅದೇ ರೀತಿ ನೀವೇನು ಮಾಡಬೇಕು? ಪ್ರಾರ್ಥಿಸಿ ಪ್ರಾರ್ಥಿಸಿ ದೇವರಿಂದ ಪಡ್ಕೊಂಡು ಬಂದಿದ್ದನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟರೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ, ನಿಮ್ಮ ಮಕ್ಕಳ ಪ್ರಯಾಣ ಚೆನ್ನಾಗಿರುತ್ತೆ. ಮೋಶೆ ಪ್ರಾರ್ಥಿಸಿ ಪ್ರಾರ್ಥಿಸಿ ದೇವರಿಂದ ಪಡ್ಕೊಂಡು ಬಂದಿದ್ದು ಇಸ್ರಾಯೇಲ್ ಜನರಿಗೆ ಕೊಟ್ಟ. ಪ್ರೀತಿಯ ಸಹೋದರ ಸಹೋದರಿಯರೇ, ಮೋಶೆ ಪ್ರಾರ್ಥಿಸಿದ್ರಲ್ಲೇ ಆಗಲಿ, ಯೇಸು ಕ್ರಿಸ್ತರು ಪ್ರಾರ್ಥಿಸಿದ್ರಲ್ಲೇ ಆಗಲಿ, ಸಂತ ಪೌಲರ ಪ್ರಾರ್ಥನೆಯಲ್ಲಿ ಆಗಲಿ, ಯಾವುದೇ ಸಂತರು ಮಾಡಿದ ಪ್ರಾರ್ಥನೆಗಳಲ್ಲಿ ಆಗಲಿ, ಅವರ ಸ್ವಂತ ಅಗತ್ಯಗಳಿಗಾಗಿ ಅವರೆಲ್ಲೂ ಕೂಡ ಏನನ್ನು ಕೂಡ ಕೇಳಲಿಲ್ಲ. ಯಾಕೆ ಅಂದರೆ ಅವರ ಒಳಗಡೆ ಒಂದು ಗ್ಯಾರಂಟಿ ಇತ್ತು, ನನ್ನ ಅಗತ್ಯಗಳನ್ನು ನನ್ನ ಅಪ್ಪ ಪೂರೈಸ್ತಾರೆ. ಯೇಸು ಸ್ವಾಮಿ ಹೇಳಿದಾರಲ್ವ, ನಿನ್ನ ಅಗತ್ಯಗಳೇನು ಎಂದು ನೀನು ಕೇಳುವುದಕ್ಕಿಂತ ಮುಂಚಿತವಾಗಿಯೇ ಸ್ವರ್ಗದಲ್ಲಿರುವ ನಿನ್ನ ತಂದೆಗೆ ತಿಳಿದಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಒಂದು ತಂದೆ ಮತ್ತು ಮಕ್ಕಳ ಸಂಬಂಧ ನಿನ್ನ ಹೃದಯದೊಳಗಡೆ ಇದ್ದರೆ, ದೇವರು ನನ್ನ ಅಪ್ಪ, ನಾನು ದೇವರಿಗೆ ಮಗನು ಎಂಬ ಒಂದು ಅರಿವು ಯಾರು ಒಳಗಡೆ ಇದೆಯೋ ನಿಮಗೆ ಮಾತ್ರನೇ ನಿಜವಾಗಲೂ ಪ್ರೇಯರ್ ಮಾಡಲಿಕ್ಕಾಗೋದು. ಮಿಕ್ಕವ್ರಿಗೆಲ್ಲ ಪ್ರೇಯರ್ ಅಂದರೆ ಏನು ಗೊತ್ತಾ? ಬರೀ ಹೇಳೋದು, ಓದೋದು, ಕೇಳೋದು ಇಷ್ಟೇ. ಅರ್ಥ ಆಗ್ತಿದೆಯಾ? ಇವತ್ತು ಪ್ರಪಂಚದಲ್ಲಿ ಪ್ರಾರ್ಥನೆ ಅಂತ ಮಾಡ್ತೀವಲ್ವಾ, ಏನು ಹೇಳಿ? ಕೆಲವೊಂದು ಪುಸ್ತಕಗಳಲ್ಲಿ ಬರೆದಿಟ್ಟಿರೋದನ್ನು ಓದ್ತೀವ, ಓದಿ ಹೇಳ್ತೀವಿ, ಜೋರಾಗಿ ಓದ್ತೀವಿ, ಕೈ ತಟ್ಟಿನೂ ಓದ್ತೀವಿ, ಹೇಗೋ ಮೊಣಕಾಲ ಮೇಲೆ ನಿಂತ್ಕೊಂಡು ಉರುಳ್ಕೊಂಡು ಓದ್ತೀವಿ, ಹೇಳ್ತೀವಿ. ಕೆಲವೊಂದು ಬೈಹಾರ್ಟ್ ಮಾಡ್ಕೊಂಡಿರ್ತೀವಿ, ಈ ಓದಿದ್ದನ್ನು ಕೇಳಿದ್ದನ್ನೆಲ್ಲ ಮೈಂಡಲ್ಲಿ ಬೈಹಾರ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದನ್ನು ಸಂದರ್ಭಕ್ಕೆ ತಕ್ಕ ಹಾಗೆ ಈ ಅನ್ಯ ಧರ್ಮೀಯರು ಕೆಲವೊಂದು ಮಂತ್ರಗಳನ್ನು ಬೈಹಾರ್ಟ್ ಮಾಡಿಟ್ಕೊಂಡು ಹೇಳ್ತಾ ಇರ್ತಾರಲ್ವ, ಅದೇ ರೀತಿಯಲ್ಲಿ ಹೇಳುವಂಥದ್ದು ಮಣ 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 ಅಂತ ಏನೋ ನಾವು ಮೈಂಡಲ್ಲಿ ಇಟ್ಕೊಂಡಿರೋದು, ಇದನ್ನು ಹೇಳ್ತಾ ಹೋಗ್ತೀವಿ. ಯಾರಿಗೆ ಗೊತ್ತಿಲ್ಲ, ಹೇಳೋದು ದೇವರಿಗೆ ಅಂತ ಹೇಳ್ತೀವಿ, ಓದ್ತೀವಿ. ಇದೇ ಇವತ್ತಿನ ಬಹು ಜನರ ಕ್ರೈಸ್ತರ ಪ್ರಾರ್ಥನೆ ಆಗೋಗ್ಬಿಟ್ಟಿದೆ. ಪ್ರಾರ್ಥನೆಯೇ ಅಲ್ಲದೆ ಇರೋದನ್ನು ಪ್ರಾರ್ಥನೆ ಅನ್ನೊಂದು ಟೈಟಲ್ ಕೊಟ್ಟು ಇದೇ ಪ್ರಾರ್ಥನೆ ಅಂತ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವರ್ಷಾನುಗಟ್ಲೆಯಿಂದ. ಪ್ರಶ್ನೆ, ನೀನು ದೇವರ ಜೊತೆ ಮಾತಾಡ್ತಾ ಇದೀಯಾ? ನಾನು ಪ್ರೇಯರ್ ಮಾಡಿದೆ ಇವತ್ತು ಅಂತ ಹೇಳೋದಾದರೆ ಅದರ ಅರ್ಥ ಇಷ್ಟೇ, ನಾನಿವತ್ತು ದೇವ್ರ ಜೊತೆಗೆ ಮಾತಾಡಿ ಬಂದಿದ್ದೀನಿ. ಎಲ್ಲಿಗೆ ಹೋಗಿದ್ದೆ? ಪ್ರೇಯರ್ಗೆ ಹೋಗಿದ್ದೆ ಅಂದರೆ ದೇವ್ರ ಜೊತೆಗೆ ಮಾತಾಡೋಕ್ಕೆ ಹೋಗಿದ್ದೆ ಅಂತ. ಅದು ಹೇಗೆ ಗೊತ್ತಾಗುತ್ತೆ ನೀನು ದೇವ್ರ ಜೊತೆಗೆ ಮಾತಾಡಿದ್ಯೋ ದೆವ್ವದ ಜೊತೆಗೆ ಮಾತಾಡಿದ್ಯೋ ಅಂತ? ನೀನು ವಾಪಸ್ ಬಂದಮೇಲೆ ನಿನ್ನ ಮಾತಲ್ಲಿ, ನಿನ್ನ ಜೀವನದಲ್ಲಿ ಗೊತ್ತಾಗುತ್ತೆ ನೀನು ದೆವ್ವದ ಜೊತೆಗೆ ಮಾತಾಡಿ ಬಂದಿದೆಯೋ ದೇವ್ರ ಜೊತೆಗೆ ಮಾತಾಡಿ ಬಂದಿದೆಯೋ ಅಂತ. ಹೇಗೆ ಗೊತ್ತಾಗುತ್ತೆ? ನಿನ್ನ ನಡತೆಯಿಂದ ಗೊತ್ತಾಗುತ್ತೆ, ನಿನ್ನ ಮುಖದಲ್ಲೇ ಗೊತ್ತಾಗುತ್ತೆ, ನಿನ್ನ ಸ್ವಭಾವದಲ್ಲಿ ಗೊತ್ತಾಗುತ್ತೆ. ನೀನು ನಿಜವಾಗಲೂ ದೇವ್ರ ಜೊತೆಗೆ ಮಾತಾಡಿ ಬಂದಿದ್ದಾದರೆ ಖಂಡಿತವಾಗಲೂ ಅದು ನಿನ್ನ ಜೀವಿತದಲ್ಲಿ ಒಂದು ದೈವಿಕವಾದ ಪ್ರಭಾವವನ್ನು ಉಂಟು ಮಾಡ್ತದೆ. If you truly talk with God, it will give you an impact in your life, a heavenly impact, a divine impact will be there in your life also. If you truly talk to God,
ನೀನು ನಿಜವಾಗಲೂ ದೇವ್ರ ಜೊತೆಗೆ ಮಾತಾಡಿದ್ದಾದರೆ ಒಂದು ಸ್ವರ್ಗೀಯವಾದ ಒಂದು ಇಂಪ್ಯಾಕ್ಟ್ ನಿನ್ನ ಲೈಫಲ್ಲಿ ಇರುತ್ತೆ. ಏನು ಇಂಪ್ಯಾಕ್ಟ್ ಇದೆ ಇವತ್ತು ನಮ್ಮಲ್ಲಿ ಪ್ರೇಯರ್ ಮಾಡೋರಲ್ಲಿ? ಅವ್ರ ಪ್ರೇಯರ್ ಸರಿ ಇಲ್ಲ, ಇವ್ರ ಪ್ರೇಯರ್ ಸರಿ ಇಲ್ಲ, ಅವ್ರ ಕೈ ಎತ್ತಿಲ್ಲ ಪ್ರೇಯರ್ ಮಾಡಬೇಕಾದ್ರೆ, ಅವರು ಸರಿಯಾಗಿ ಶಿಲುಬೆ ಗುರುತು ಹಾಕಿಲ್ಲ, ಇವ್ರು ಸರಿಯಾಗಿ ಓದಲಿಲ್ಲ, ಇವರು ಈ ಲೈನೇ ಮಿಸ್ ಮಾಡಿಬಿಟ್ರು, ಇದೆಂಥ ಪ್ರಾರ್ಥನೆ, 3 ಲೈನ್ ಹೇಳಿಬಿಟ್ಟು 4ನೇ ಲೈನ್ ಬಿಟ್ಬಿಟ್ಟು 5ನೇ ಹೇಳಿದ್ರು, ಇದು ಸರಿಯಾದ ಪ್ರಾರ್ಥನೆನಾ? ಬರೀ ಇದೇ ಆಯಿತು. ಅವರು ಸಮಾಧಿಲೇ ಇದ್ದಾರೆ, ಇವರು ಸಮಾಧಿಲೇ ಇದ್ದಾರೆ. ಸಮಾಧಿಯನ್ನು ಬಿಟ್ಟು ಬನ್ನಿ. ಯಾವ ಸಮಾಧಿ? ಅಜ್ಞಾನದ ಸಮಾಧಿ, ಮೂಢನಂಬಿಕೆಯ ಸಮಾಧಿ, ಅವಿಶ್ವಾಸದ ಸಮಾಧಿಯಲ್ಲಿ ಕೂತ್ಕೊಂಡು ನೀವು ಏನು ಮಾಡಿದರೂ ಪ್ರಯೋಜನ ಇಲ್ಲ. ಅದನ್ನು ಬಿಟ್ಟು ಬಾ, ಜ್ಞಾನವನ್ನು ಪಡ್ಕೋ. ಕ್ರಿಸ್ತನು ನಿನಗೆ ಬೆಳಕನ್ನು ಕೊಡ್ತಾನೆ. ಸತ್ತವ್ರನ್ನ ಬಿಟ್ಟು ಬಾ. ಸತ್ತವ್ರ ಮಧ್ಯದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದರೆ ನೀನು ಒಂದು ದಿನ ಸತ್ತೋಗ್ಬಿಡ್ತೀಯ, ನಿತ್ಯವೂ ಸತ್ತೋಗ್ಬಿಡ್ತೀಯ. ಅದರಿಂದ ಸತ್ತವ್ರನ್ನ ಬಿಟ್ಟು ಬನ್ನಿ, ದೇವರು ಕರೀತಾ ಇದ್ದಾರೆ. ಪ್ರಾರ್ಥನಾ ಜೀವನ ನಡೆಸಿರಿ ಅಂತ ದೇವರು ನಮಗೆ ಕರೆ ನೀಡ್ತಾ ಇದ್ದಾರೆ. ಒಂದು ಪ್ರೇಯರ್ ಲೈಫ್ ಬೇಕು ನಮಗೆ. ಪ್ರೇಯರ್ ಲೈಫ್ ಅಂದರೆ ಏನು? ನಾನು ಮತ್ತೆ ಹೇಳ್ತೀನಿ, ಯಾಂತ್ರಿಕತೆಯಿಂದ ಕೂಡಿದ ಕಾರ್ಯ ಅಲ್ಲ, ಇದೊಂದು ಆತ್ಮೀಯತೆಯಿಂದ ಕೂಡಿದ ಕಾರ್ಯ. ಪ್ರಾರ್ಥನೆ ಅನ್ನೋದು ಯಾಂತ್ರಿಕತೆಯಿಂದ ಕೂಡಿದ್ದಲ್ಲ, ಆತ್ಮೀಯತೆ. ಇದಾಗುವಾಗ ಮತ್ತೆ ಹೇಳ್ತೀನಿ, ನೀವು ನಿಮ್ಮ ಸ್ವಂತ ಅಗತ್ಯಕ್ಕಾಗಿ ಏನೂ ಕೇಳೋಕ್ಕಾಗಲ್ಲ. ಏನು ಕೇಳ್ತೀರ? ಯಾಕೆ ಅಂದರೆ ನೀನು ಮಾತಾಡ್ತಾ ಇರೋದು ಯಾರ ಹತ್ರ? ಯಾರ ಹತ್ರ? ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ತುಂಬ ಒಂದು ಬಡವ ಅಂತ ಇಟ್ಕೊಳ್ಳಿ, ಸಾಧಾರಣ ಮನುಷ್ಯ. ನಿನಗೊಬ್ಬ ಒಳ್ಳೆ ಶ್ರೀಮಂತ ಫ್ರೆಂಡ್ ಇದ್ದಾನೆ ಅಂತ ಇಟ್ಕೊಳ್ಳಿ. ಯುವರ್ ಫ್ರೆಂಡ್ ಈಸ್ ವೆರಿ ರಿಚ್ ಪರ್ಸನ್ ಆ್ಯಂಡ್ ಯು ಆರ್ ಎ ಪುವರ್ ಪರ್ಸನ್, ಆರ್ಡಿನರಿ. ನೀವಿಬ್ಬರು ಫ್ರೆಂಡ್ಸ್, ಓಕೆ? ನೀವಿಬ್ಬರು ಫ್ರೆಂಡ್ಸ್. ಈಗ ಫ್ರೆಂಡ್ ಹತ್ರ ನೀನು ಹೋಗ್ತೀಯ. ಹೋಗುವಾಗ ಫ್ರೆಂಡ್ ಜೊತೆಗೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಅವ್ನು ಹೀಗೆ ನೋಡ್ತಾನೆ. ಏನಾಯಿತು, ನಿನ್ನ ಕಾಲಿಗೆ ಚಪ್ಪಲಿ ಕಿತ್ತೋಗಿದೆಯಲ್ಲ, ಏನಾಯಿತು ಕೇಳ್ತಾನೆ. ಅದು ಬರಬೇಕಾದ್ರೆ ಏನೋ ಒಂದು ಆಯಿತು, ಸ್ಲಿಪ್ ಆಗಿಬಿಟ್ಟೆ, ಕಿತ್ತೋಗ್ಬಿಡ್ತು ಅಂತ. ಅವನೇನು ಮಾಡ್ತಾನೆ, ನೆಕ್ಸ್ಟ್ ಟೈಮ್ ಮಾತಾಡೋಕ್ಕೆ ಹೋಗುವಾಗ ಅವನ ಜೊತೆಗೆ ಒಂದು ಚಪ್ಪಲಿ ತಂದಿಟ್ಟಿರ್ತಾನೆ ನಿನಗೋಸ್ಕರ. ಇವನು ಕೇಳೋದು ಬೇಡ, ಅವನೇ ನೋಡ್ಬಿಟ್ಟು ತರ್ತಾನೆ. ಇಲ್ಲಾಂದರೆ ನಡಿ ಬಾ ಕಾರ್ ಹತ್ತು ಅಂತ ಹೇಳ್ತಾನೆ, ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ? ಸೀದಾ ಶೋರೂಮಿಗೆ. ಚಪ್ಪಲಿ ಯಾವುದು ಸೆಟ್ ಆಗುತ್ತೋ ಎತ್ಕೊಂಡು ಹಾಕಿ ಕಾಲಿಗೆ ಅಂತಾನೆ. ನೀನು ಕೇಳಿದೆಯಾ? ಇಲ್ಲ. ಶರ್ಟ್ ನೋಡಿದಾಗ, ಶರ್ಟ್ ಯಾಕೋ ತುಂಬ ಹಳೇದಿದೆ, ಗಾಡಿ ಹತ್ತು ಬಾ ಶೋರೂಮ್ಗೆ ಹೋಗೋಣ ಅಂತಾನೆ. ಲೋಕಲ್ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ ಬಗ್ಗೆ ನಾನು ಹೇಳ್ತಾ ಇರೋದು. ನೋಡೋ ಗೊತ್ತಾಗತ್ತೆ. ಕಿತ್ತೋಗಿರೋ ವಾಚ್ ಕಟ್ಕೊಂಡಿದ್ರೆ, ನಿನ್ನ ವಾಚ್ ಯಾಕೋ ಹಳೇದಾಗಿದೆ, ಬಾ. ಪ್ರತಿಯೊಂದನ್ನು ನೋಡಿ ಮಾಡುವಂಥ ಎಷ್ಟೋ ಫ್ರೆಂಡ್ಸ್ ಇದ್ದಾರೆ, ನಾನು ಅನುಭವಿಸಿದ್ದೀನಿ ಬೇಕಾದಷ್ಟು. ಐ ಆಮ್ ಟಾಕಿಂಗ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ವರ್ಡ್ಲಿ ಗುಡ್ ಫ್ರೆಂಡ್ಸ್. ಲೋಕದಲ್ಲಿರೋ ಒಳ್ಳೆಯ ಸ್ನೇಹಿತರ ಜೊತೆಗಿನ ಸಂಬಂಧದಲ್ಲಿ ನಾನು ಹೇಳ್ತಾ ಇರೋದು. ಹಾಗಾದರೆ ಈ ಲೋಕದಲ್ಲಿರುವ ಕೆಟ್ಟವನಾಗಿರುವ ನನ್ನ ಒಳ್ಳೆಯ ಸ್ನೇಹಿತನೇ ನನಗೆ ಒಳ್ಳೆಯದನ್ನು ನೋಡಿ ಮಾಡಲಿಕ್ಕೆ ಸ್ವಲ್ಪ ಶಕ್ತನಾಗಿರುವಾಗ, ನನ್ನ ಅಂತರಂಗವನ್ನು ಉಂಟು ಮಾಡಿದ, ಅಂತರಂಗವನ್ನು ಅರಿತಿರುವ ಸರ್ವಶಕ್ತನಾದ ನನ್ನ ತಂದೆಯಾದ ದೇವರು ನನ್ನ ಅಗತ್ಯ ನನ್ನನ್ನು ನೋಡೋದಕ್ಕಿಂತ ಮೊದಲೇ, ನಾನು ಅವ್ರ ಮುಂದೆ ಪ್ರೆಸೆಂಟ್ ಆಗೋದಕ್ಕಿಂತ ಮೊದಲೇ ಅವ್ರಿಗೆ ಗೊತ್ತು. ಆದ್ದರಿಂದ ಕೇಳೋ ಅವಶ್ಯಕತೆ ಇಲ್ಲ. ನೋಡಿ ಅವರೇ ಏನೇನು ಬೇಕು ಮಾಡ್ತಾರೆ. ಆದರೆ ನಮಗೇನು ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದಿರೋದ್ರಿಂದ ಕೇಳಲಿಲ್ಲ ಅಲ್ಲ, ಕೇಳದೆ ಕೊಡ್ತಾರ ದೇವರು ಅಂತ ಒಂದು ಡೌಟ್ ನಮ್ಮಲ್ಲಿ. ಯಾಕೆ ಡೌಟ್ ಯಾಕೆ ಅಂದರೆ ಆ ದೇವ್ರನ್ನ ನೀನು ಅರ್ತಿಲ್ಲ. ಆ ದೇವರು ನಿನ್ನಪ್ಪ, ಮನೇಲಿರೋ ಅಪ್ಪ ಅಲ್ಲ. ಮನೇಲಿರೋ ಅಪ್ಪನ ಮುಂದೆ ನಾವೇನಾದರೂ ಕಾಯಿಲೆ ಬಂದರೆ, ಅಪ್ಪ ನನಗೆ ಕಾಯಿಲೆ ಬಂದಿದೆ ಅಂತ ಹೇಳಿದರೆ ಅವ್ರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಜೀವನಂಗೆ ಆವಾಗ ಜ್ವರ ಬಂದಾಗ ಕೆಲವು ಟೈಮ್ ನಡುಗ್ಬಿಡ್ತಾಳೆ. ಸೊ ಇವಳು ನಡುಗೋದೆಲ್ಲ ಮಾಡಿದ್ರೆ ಮನೇಲಿದ್ದವ್ರಿಗೆ ಗೊತ್ತಾಗತ್ತೆ ಇವಳಿಗೆ ಜ್ವರ ಬಂದಿದೆ ಅಂತ, ಆವಾಗ ಕರ್ಕೊಂಡು ಹೋಗ್ತಾರೆ. ಆದರೆ ದೇವರ ಮುಂದೆ ಕೆಲವ್ರು ನಡುಗೋರು ಇದ್ದಾರೆ. ಅಪ್ಪ ಸಪ್ಪ ಬಿದ್ದೋಗ್ತಾ ಇದ್ದೀನಪ್ಪ, ಕರುಣೆ ತೋರಪ್ಪ, ಎಕ್ಸ್ಟ್ರಾ ನಾಟಕ ಎಲ್ಲ ಮಾಡ್ತಾರೆ. ನೀನು ಈ ನಾಟಕ ಮಾಡೋಕ್ಕಿಂತ ಮೊದಲೇ ದೇವರಿಗೆ ಗೊತ್ತು ನಿನ್ನ ಪರಿಸ್ಥಿತಿ ಏನು ಅಂತ. ಸೊ ಅದಕ್ಕೇನೆ ಯೇಸು ಕ್ರಿಸ್ತರು ಹೇಳ್ತಾರೆ, ಪ್ರಾರ್ಥಿಸುವಾಗ ಮೊದಲು ನಿಮ್ಮಲ್ಲಿ ವಿಶ್ವಾಸ ಇರಲಿ.
ಯಾರ ಮುಂದೆ ಬಂದು ನಿಂತ್ಕೊಂಡಿರೋದು? ನಿನ್ನನ್ನು ಡಿಸೈನ್ ಮಾಡಿದ ಡಿಸೈನರ್ ಮುಂದೆ ನಿಂತ್ಕೊಂಡಿದೆಯಾ? ಯು ಆರ್ ಸ್ಟ್ಯಾಂಡಿಂಗ್ ಬಿಫೋರ್ ಯುವರ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಹೀ ನೋಸ್ ಎವ್ರಿ ಪಾರ್ಟ್ ಆಫ್ ಯುವರ್ ಲೈಫ್. ಹೀ ನೋಸ್ ಎವ್ರಿ ಥಾಟ್ಸ್ ಯು ಆರ್ ಥಿಂಕಿಂಗ್. ನೀನು ಈಗ ಆಲೋಚನೆ ಮಾಡ್ತಾ ಇರೋದು, ಇನ್ನು 1 ಗಂಟೆ ಬಿಟ್ಟು ಏನು ಆಲೋಚನೆ ಮಾಡ್ತೀಯ ನಿನಗೆ ಗೊತ್ತಿಲ್ಲ. ಯು ಡೋಂಟ್ ನೋ. ಬಟ್ ಯುವರ್ ಮಾಸ್ಟರ್, ಯುವರ್ ಕ್ರಿಯೇಟರ್, ಹೀ ನೋಸ್ what you are going to think after 1 hour, after 1 day, after 1 year. What will be your thoughts? He knows now. ಈಗಲೇ ಗೊತ್ತು ನೀನು 1 ಗಂಟೆ ನಂತರ, 1 ವರ್ಷದ ನಂತರ ಏನು ಆಲೋಚನೆ ಮಾಡ್ಬೋದು ಅನ್ನೋದು ದೇವ್ರಿಗೆ ಈಗ ಗೊತ್ತು. ಆ ದೇವ್ರ ಮುಂದೆ ಹೋಗ್ಬಿಟ್ಟು ನೀನು ಏನು ಕೇಳ್ತೀಯ? ಏನು ಕೇಳ್ತೀಯ ಹೇಳು? ಕೆಲವರು ಹೇಳ್ತಾರಲ್ಲ, ಬ್ರದರ್ ನಮ್ಮ ಕಷ್ಟ ದೇವರಿಗೆ ಇನ್ನೂ ಗೊತ್ತಾಗಿಲ್ಲ ಅನಿಸುತ್ತೆ. ನಾವು ಎಷ್ಟು ಕೇಳಿದರೂ ದೇವರು ನಮ್ಮ ಕಡೆಗೆ ಏನು ತಿರುಗ್ತಾನೇ ಇಲ್ಲ. ಪ್ರಾಬ್ಲಮ್ ಎಲ್ಲಿ ಗೊತ್ತಾ? ನೀನು ಆತ್ಮದಲ್ಲಿ ಸತ್ತವನು ಇನ್ನು. ಯು ಆರ್ ಸ್ಟಿಲ್ ಡೆಡ್ ಇನ್ ಸ್ಪಿರಿಟ್. ಆತ್ಮದಲ್ಲಿ ಸತ್ತೋಗ್ಬಿಟ್ಟಿದೆಯಾ? ನಿನ್ನ ಆತ್ಮದಲ್ಲಿ ಒಂದು ಜೀವ ಬಂದಾಗ ನಿನಗೆ ಅರ್ಥ ಆಗುತ್ತೆ, ಓಹ್ ನನಗೊಬ್ಬರು ಜೀವಂತ ದೇವರಿದ್ದಾರೆ, ಡ್ಯಾಡಿ ಇದ್ದಾರೆ, ಒಬ್ಬ ಅಪ್ಪ ಇದ್ದಾನೆ, ನನಗೆ ಸ್ವರ್ಗೀಯ ತಂದೆ ನನಗಿದ್ದಾರೆ ಅನ್ನೋದು ನಮ್ಗೆ ಫಸ್ಟ್ ಅರ್ಥ ಆಗುತ್ತೆ. ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಆಮೇಲೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಜೀವನ ನಮ್ಮದು. ಅದೊಂದೇ ದಿನಕ್ಕೆ ಅರ್ಥ ಆಗೋದಿಲ್ಲ. ಅಟ್ಲೀಸ್ಟ್ ಐ ಹ್ಯಾವ್ ಎ ಡ್ಯಾಡಿ ಇಷ್ಟು ಗೊತ್ತಾಗುತ್ತೆ. ಯಾವಾಗ? ವೆನ್ ಯು ರಿಸೀವ್ ದಿಸ್ ಲೈಫ್ ಇನ್ ಯೋರ್ ಸ್ಪಿರಿಟ್. ಆತ್ಮದಲ್ಲಿ ಜೀವ ಪಡ್ಕೊಂಡ ಒಬ್ಬ ಮನುಷ್ಯನಿಗೆ ಮಾತ್ರನೇ ಅರ್ಥ ಆಗೋದು, ನನಗೆ ಒಬ್ಬರು ಜೀವ ಇರುವ ದೇವರಿದ್ದಾರೆ, ಅವರು ನನ್ನ ಅಪ್ಪ ಅಂತ ಅರ್ಥ ಆಗೋದು ಆತ್ಮದಲ್ಲಿ ಜೀವ ಬಂದ ಒಬ್ಬ ವ್ಯಕ್ತಿಗೆ ಮಾತ್ರನೇ. ಆತ್ಮದಲ್ಲಿ ಜೀವ ಇಲ್ಲದೆ ಇರೋವನಿಗೆ ದೇವರಿದ್ದಾರೆ, ಅವರೊಂಥರ ಪ್ರೈಮ್ ಮಿನಿಸ್ಟ್ರ್ ಥರ 3 ಗಂಟೆಗೆ ಹೋದ್ರೇ ಭೇಟಿ ಆಗೋದು. ಬೆಳಗ್ಗೆ ಅದಕ್ಕೆ ಕೆಲವರು ಪಾಪ ಬೆಳಗ್ಗೆ 3 ಗಂಟೆ ಕಷ್ಟಪಟ್ಟು ಅಲ್ರಾಮ್ ಎಲ್ಲ 3 ಸರಿ ಇಟ್ಕೊಂಡು ಹೇಳ್ತಾರೆ. ಯಾಕಂದರೆ 3 ಗಂಟೆ 5 ನಿಮಿಷ ಆದರೆ ಮತ್ತೆ ಅವ್ರು ಮಿಸ್ ಆಗ್ತಾರೆ. ಕರೆಕ್ಟಾ ಇಲ್ವಾ? ಹಾಂ. ಸೊ ಕೆಲವೊಂದು ಮಿನಿಸ್ಟ್ರುಗಳನ್ನ ನೋಡ್ಬೇಕಾದ್ರೆ ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ, ಕೆಲವೊಂದು ಅಧಿಕಾರಿಗಳನ್ನ. ಅದು ಓಕೆ, ಸಿಸ್ಟಮ್ ಮಾಡಲೇಬೇಕಿಲ್ಲ ಅಂದರೆ ಅವ್ರು ಸಿಗಲ್ಲ. ಅಪಾಯಿಂಟ್ಮೆಂಟಿಗೆ ನಾವು ಹೋಗಿ ಕೂತ್ಕೊಂಡು ಕಾಯಬೇಕಾಗತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆದರೆ ಆತ್ಮದಲ್ಲಿ ಜೀವ ನಿನಗೆ ನಿಜವಾಗಲೂ ಇದ್ದಿದ್ದೆ ಆದರೆ ನೀನು ಇದನ್ನು ತಿಳ್ಕೊಳ್ತೀಯ, ನನಗೊಬ್ಬರು ದೇವರಿದ್ದಾರೆ, ಅವ್ರು ನನ್ನ ಅಪ್ಪ, ಅವರು ಜೀವಂತವಾಗಿದ್ದಾರೆ, ಅವ್ರು ಯಾವಾಗಲೂ ಇರ್ತಾರೆ, ಯಾವಾಗಲೂ ಸಿಗ್ತಾರೆ, ಅವ್ರ ಜೊತೆ ಯಾವಾಗಲೂ ಮಾತಾಡ್ಬೋದು. ದೆರ್ ಈಸ್ ನೋ ಸ್ಪೆಸಿಫಿಕ್ ಟೈಮ್ ಫಾರ್ ಪ್ರೇಯರ್. ಪ್ರಾರ್ಥನೆಗೆ ನಿರ್ದಿಷ್ಟ ಸಮಯ ಇಲ್ಲ. ಇನ್ನು ಹಾಗಾದರೆ ಫಿಕ್ಸ್ ಮಾಡ್ಕೋಬಾರ್ದ ಟೈಮ್? ಯು ಕ್ಯಾನ್ ಫಿಕ್ಸ್, ಇಟ್ ಈಸ್ ವೆರಿ ಗುಡ್, ತುಂಬ ಒಳ್ಳೆಯದು, ಆಯಿತಾ. ಆದರೆ ನಿರ್ದಿಷ್ಟ ಸಮಯದ ಒಂದು ನಿರ್ಬಂಧನೆ ಇಲ್ಲ, ಒಂದು ಬರ್ಡನ್ ಇಲ್ಲ. ಯು ಕ್ಯಾನ್ ಟಾಕ್ ಟು ಯುವರ್ ಡ್ಯಾಡಿ ಎನಿ ಟೈಮ್. ಆ ರೀತಿ ನಿಮ್ಮಲ್ಲಿ ನೀವು ಯಾರಾದರೂ ಪ್ರಾಕ್ಟೀಸ್ ಮಾಡ್ಕೊಂಡವರಿದ್ದರೆ ನಿಮ್ಮ ಲೈಫ್ ಸುಂದರವಾಗಿ ಇರುತ್ತೆ, ಸುಂದರವಾಗಿ ಕಾಣುತ್ತೆ, ನೆಮ್ಮದಿಯಾಗಿ ಬದುಕ್ತೀರಾ, ಸಂತೋಷವಾಗಿ ಬದುಕ್ತೀರಾ, ಟೆನ್ಷನ್ ಇಲ್ಲದೆ ಬದುಕ್ತೀರಾ. ಅದ್ರ ಪ್ರಾರ್ಥಿಸ್ಬೇಕು. ನಾವು ದೇವರ ಆಲೋಚನೆಯನ್ನು ತೆಗೆದುಕೋಬೇಕು, ದೇವ್ರ ಮುಂದೆ ಬರಬೇಕು. ನಾವು ಶುಡ್ ಕಮ್ ಬಿಫೋರ್ ಗಾಡ್ ಬಿಕಾಸ್ ಇಟ್ ಈಸ್ ಎನ್ ಆ್ಯಕ್ಟ್ ಆಫ್ ಫೇತ್. ಅದೊಂದು ವಿಶ್ವಾಸದ ಕಾರ್ಯ. ನಾನಿಲ್ಲಿ ಈ 1 ಗಂಟೆ ಕಾಲ ಅಥವಾ ಮೊಣಕಾಲೂರಿನೋ ಕುಳಿತುಕೊಂಡು ನಿಂತ್ಕೊಂಡು ಐ ಆಮ್ ಗೋಯಿಂಗ್ ಟು ಟಾಕ್ ಟು ಮೈ ಡ್ಯಾಡಿ, ನಾನು ದೇವ್ರ ಜೊತೆಗೆ ಮಾತಾಡ್ತೀನಿ. ಇಟ್ಸ್ ಅ ಪ್ರೈವೇಟ್ ಟೈಮ್, ಒಂದು ವೈಯಕ್ತಿಕವಾದ ಸಮಯ. ಅದು ಒಳ್ಳೆಯದು. ಇಟ್ಸ್ ಎನ್ ಆ್ಯಕ್ಟ್ ಆಫ್ ಫೇತ್, ಒಂದು ವಿಶ್ವಾಸದ ಕಾರ್ಯ. ಆ ರೀತಿ ಮಾಡುವಾಗ ಅದರದೇ ಆದ ಒಂದು ಅನುಭವ ನಮಗೆ ಸಿಗುತ್ತೆ, ವಿಶೇಷ ಅನುಭವ ನಮಗೆ ಸಿಗುತ್ತೆ. ಈಗ ಫ್ರೆಂಡ್ಸ್ ಜೊತೆಗೆ ಕ್ಯಾಶುವಲ್ ಟಾಕು ಇದೆ. ಸ್ಪೆಷಲ್ಲಾಗಿ ಮಾತಾಡಬೇಕಾದ್ರೆ ಅವ್ರನ್ನ, ನೀನು ನಾಳೆ 10 ಗಂಟೆಗೆ ಈ ಜಾಗದಲ್ಲಿ ಬಾ, ನಾಳೆ 10 ಗಂಟೆಗೆ ನಾನು ಆ ಜಾಗದಲ್ಲಿ ಬರ್ತೀನಿ, ಅಲ್ಲಿ ನೀನು ಸಿಗಬೇಕು, ಅಲ್ಲಿ ಟೈಮ್ ಫಿಕ್ಸ್ ಮಾಡ್ತೀರಿ. ಫ್ರೆಂಡ್ಸೇ, ಕ್ಲೋಸ್ ಫ್ರೆಂಡ್ಸೇ. ಆದರೆ ಮ್ಯಾಟ್ರ್ ಸಮಥಿಂಗ್ ಡಿಫ್ರೆಂಟ್. ಅದೇ ರೀತಿಯಲ್ಲಿ ದೇವರ ಜೊತೆಗೂ ನಾವು ಯಾವಾಗಲೂ ಮಾತಾಡ್ಬೋದು, ಏನು ಬೇಕಾದರೂ ಮಾತಾಡ್ಬೋದು. ಕೆಲವೊಂದು ವಿಶೇಷ ವಿಷಯಗಳನ್ನ ಮಾತಾಡಬೇಕಾದ್ರೆ ದೇವರು ನಮ್ಮನ್ನು ಕರೀತಾರೆ. ಮೋಶೆಗೆ ದೇವರು ಕರೆದ್ರು, ಬಾ ಮೇಲೆ, ಬೆಟ್ಟದ ಮೇಲೆ ಬಾ.
ಯಾರನ್ನೂ ಕರ್ಕೊಂಡು ಬರಬೇಡ, ಯಾರೂ ಬರಬಾರ್ದು, ನೀನು ಒಬ್ಬನೇ ಬರಬೇಕು. ಏನೋ ನಾನು ನಿನ್ನ ಜೊತೆಗೆ ಸ್ಪೆಷಲಾಗಿ ಮಾತಾಡಬೇಕು. ಅದೇ ರೀತಿ ನೀವು ದೇವ್ರನ್ನ ಕರಿಬೋದು, ದೇವರೇ ನಾನಿಲ್ಲಿ ಕಾಯ್ತಾ ಇರ್ತೀನಿ ನಿನಗೋಸ್ಕರ, ನೀನು ಬರಬೇಕು. ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಐ ವಾಂಟ್ ಟು ಡಿಸ್ಕಸ್ ವಿತ್ ಯು, ಐ ಆಮ್ ಇನ್ ಕನ್ಫ್ಯೂಷನ್. ಕೂತ್ಕೊಳ್ಳಿ, ಸ್ಟಾರ್ಟ್ ಟಾಕಿಂಗ್ ಟು ಗಾಡ್. ದೇವ್ರ ಜೊತೆಗೆ ಮಾತಾಡಿ. ಆಗ ದೇವರು ಅಲ್ಲಿ ಕೆಲವೊಂದು ಪ್ರಕಟಣೆಗಳನ್ನ ಕೊಡ್ತಾರೆ, ಅನೇಕ ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಅದಕ್ಕೂ ಟೈಮ್ ನೀವು ಫಿಕ್ಸ್ ಮಾಡ್ಬೋದು, ಇಲ್ಲ ದೇವರು ಫಿಕ್ಸ್ ಮಾಡಿ ದೇವ್ರು ಕರೀತಾರೆ. ಕೆಲವು ಟೈಮ್ ಹೇಳ್ತಾರಲ್ವ, ಕೆಲವು ಟೈಮ್ ನಾವು ಪ್ರಾರ್ಥನೆ ಮಾಡಬೇಕು ಇವತ್ತು ಅಂತ ಅಂದ್ಕೊಂಡಿರೋದಿಲ್ಲ, ಆದರೆ ಸಡನ್ನಾಗಿ ಎದ್ದು ಸಡನ್ನಾಗಿ ಕೂತ್ಕೊಂಡು 1 ಗಂಟೆ ನಾವು ಕೂತ್ಕೊಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ಡೇಯಿಂದ ಮತ್ತೆ ಟ್ರೈ ಮಾಡ್ತೀವಿ, ನಾಳೆನೂ ಹೀಗೆ ಮಾಡಬೇಕು ಅಂತ. ಆಗಲ್ಲ. ಇಲ್ಲ, ಇವತ್ತು ಪ್ರಾರ್ಥನೆ ಮಾಡಿದಾಗ ಒಳ್ಳೆ ಅನುಭವ ಆಯಿತು, ಒಳ್ಳೆ ಆಲೋಚನೆ ಸಿಕ್ಕೊಟ್ರು ದೇವರು, ಆದ್ದರಿಂದ ಇನ್ನು ಮುಂದೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ನಾನು. ನೀನು ಕಂಟಿನ್ಯೂ ಮಾಡ್ತೀನಿ ಅಂತ ನೀನು ಮನಸ್ಸು ಮಾಡ್ತೀಯ? ಆಗಲ್ಲ. ಯು ಪುಟ್ ಆಲ್ ದ ಎಫರ್ಟ್, ನೆಕ್ಸ್ಟ್ ಡೇ ಆಲ್ಸೋ ಯು ಕೆನಾಟ್. ಯಾಕೆ ಗೊತ್ತಾ? ಇವತ್ತು ನಿನ್ನನ್ನು ಕರೆದಿದ್ದು ಕೂರಿಸಿದ್ದು ಅವರು, ಅದಕ್ಕೆ ಕೂತ್ಕೊಂಡೆ. ಓನ್ಲಿ ಬೈ ದ ಗ್ರೇಸ್ ಆಫ್ ಗಾಡ್ ಯು ಕ್ಯಾನ್ ಪ್ರೇ. ಇಫ್ ಯು ಟ್ರೈ ಯು ಕೆನಾಟ್. Sometimes when you want, you can invite God also. When He wants, He will invite you. ಕೆಲವು ಟೈಮ್ ದೇವ್ರು ರಾತ್ರಿ 2 ಗಂಟೆಗೆ ಎಬ್ಬಿಸ್ಬೋದು, 1 ಗಂಟೆಗೆ ಎಬ್ಬಿಸ್ಬೋದು, 4 ಗಂಟೆಗೆ ಎಬ್ಬಿಸ್ಬೋದು. ಕೆಲವು ಟೈಮ್ ಕಂಟಿನ್ಯೂಸ್ 3 days ಎಬ್ಬಿಸ್ಬೋದು. 3 ದಿನ ಕಂಟಿನ್ಯೂಸ್ ಆಗಿ ಎದ್ದಿದ್ದೀನಿ 4 ಗಂಟೆಗೆ, ನಾಳೆಯಿಂದನು ಗ್ಯಾರಂಟಿ ಹೇಳ್ತೀನಿ. ಗ್ಯಾರಂಟಿ ಹೇಳಲ್ಲ. ಯಾಕಂದರೆ 3 ದಿನ ಅವ್ರು ಎಬ್ಸಿದ್ರು, ಅವ್ರಿಗೇನು ಮಾತಾಡಬೇಕಾಗಿತ್ತು, ಅವ್ರು ಎಬ್ಸಿದ್ರು, ಅವ್ರು ಮಾತಾಡಿದರು. 4ನೇ ದಿವಸ ನೀನು ಹೇಳಲಿಕ್ಕೆ ಹೋಗ್ತೀಯ, ಕಣ್ಣು ಉರಿ, ಆಗಲ್ಲ, ಸುಸ್ತು, ನಿದ್ದೆ ಎಳೆಯುತ್ತೆ. ಆದರೆ ಅವ್ರು ಎಬ್ಬಿಸಿದಾಗ ಕೂತ್ಕೊಂಡು ಮಾತಾಡಿ ಆಮೇಲೆ ಮಲಗಬೇಕು ಅನಿಸೋದಿಲ್ಲ, ಆಮೇಲೆ ಆ ದಿವಸ ಎಲ್ಲ ಸುಸ್ತಾಗೋದಿಲ್ಲ. ನೀನೆದ್ದು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀಯಲ್ವಾ, ಇಡೀ ದಿವಸ ನಿದ್ದೆಲೆಕ್ಕೆ ಹೋಗುತ್ತೆ, ಆಮೇಲೆ ಸುಸ್ತು. ಬೆಳಗ್ಗೆ ಹೇಳ್ತೀವಲ್ಲ ಬ್ರದರ್ ಪ್ರೇಯರ್ಗೆ ಅಂತ 4 ಗಂಟೆಗೆ, ಅದಕ್ಕೆ ಹಗಲೆಲ್ಲ ಒಂಥರ ಇರುತ್ತೆ ಬ್ರದರ್. ನೀನು ಯಾಕಪ್ಪ ಹೇಳ್ತೀಯ? ನಿನಗೆ ಯಾರು ಹೇಳಿದ್ರಿ ಹೇಳು ಅಂತ? ನೀನು ಹೇಳ್ಬೇಡ, ಅವರು ಬೇಕಾದಾಗ ಅವ್ರು ಎಬ್ಬಿಸ್ತಾರೆ. ನಿನಗೆ ಬೇಕಾದಾಗ ನೀನು ಹೇಳು. ಒಂದು ಯಾಂತ್ರಿಕತೆಯ ರೀತಿಯಲ್ಲಿ ಹೇಳಲಿಕ್ಕೆ ಹೋಗಬೇಡ. ಅವರೆಲ್ಲ 4 ಗಂಟೆಗೆ ಹೇಳ್ತಾರಂತೆ, ನಾನು 5 ಗಂಟೆಗಾದರೂ ಹೇಳೋದು ಬೇಡವಾ? ಅವ್ರು 4 ಗಂಟೆಗೆ ಹೇಳ್ತಾರಂತ ಹೇಳ್ಬಿಟ್ಟು ನೀನು 5 ಗಂಟೆಗೆ ಇದ್ದರೆ ನೀನು ಆಮೇಲೆ 5 ತಾಸು ಮತ್ತು ಹಗಲೊತ್ತು ನಿದ್ದೆ ಹೊಡ್ಕೊಂಡು ಸೋಂಬೇರಿಯಾಗಿ ಸುತ್ತೀಯ. ಅವರೆಲ್ಲ ಮಾಡೋದಕ್ಕೋಸ್ಕರ ನೀನು ಮಾಡಬೇಡ. ಇಟ್ಸ್ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ಪಲ್ಲಿ ನೀವು ಫ್ರೆಂಡ್ಸ್ ಜೊತೆಗೆ ಮಾತಾಡೋದು, ಅವರೆಲ್ಲ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾರೆ, ಅದಕ್ಕೆ ನಾನು ನಿನ್ನ ಜೊತೆಗೆ ಮಾತಾಡ್ತೀನಿ ಅಂತ ಮಾತಾಡ್ತೀರಾ? ಇಲ್ಲ. ಇಟ್ಸ್ ಯುವರ್ ಚಾಯ್ಸ್. ಪ್ರಾರ್ಥನೆ ಅನ್ನೋದು ಒಂದು ನೊಗ ನಿಮ್ಮ ಮೇಲೆ ಇಡೋದಲ್ಲ, ಆದರೆ ಧರ್ಮ ನಿಮ್ಮ ಮೇಲೆ ದೊಡ್ಡ ನೊಗನ ಇಡುತ್ತೆ. ರಿಲಿಜಿಯನ್ ವಿಲ್ ಪುಟ್ ಯೋಕ್ ಆನ್ ಯು. Pray, 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 pray this prayer, pray this prayer, pray this. You are carrying this yoke and you are praying. And prayer will become a heavy burden for you. ಭಯ. ಪ್ರಾರ್ಥನೆ ಮಾಡಿಲ್ಲ ಇವತ್ತು, ಏನಾಗ್ಬಿಡುತ್ತೋ ಏನೋ ಭಯ. ಆದ್ದರಿಂದ ಪ್ರಾರ್ಥನೆ ಅನ್ನೋದು ಸ್ವತಂತ್ರವಾಗಿ ಮಾಡುವಂಥ ಒಂದು ಕಾರ್ಯ. ಯು ಆರ್ ಡೂಯಿಂಗ್ ಇಟ್ ಫ್ರೀಲಿ, ದಟ್ ಮೀನ್ಸ್ ವಿತ್ ಫ್ರೀಡಮ್, ನಾಟ್ ವಿತ್ ಬರ್ಡನ್, ನಾಟ್ ವಿತ್ ಫಿಯರ್. ಇಟ್ಸ್ ಅನ್ ಆ್ಯಕ್ಟ್ ಆಫ್ ಫೇತ್ ಆ್ಯಂಡ್ ಆ್ಯಕ್ಟ್ ಆಫ್ ಲವ್. ಪ್ರೇಯರ್ ಈಸ್ ಅನ್ ಆ್ಯಕ್ಟ್ ಆಫ್ ಲವ್. ಇಟ್ ಈಸ್ ನಾಟ್ ಅನ್ ಆ್ಯಕ್ಟ್ ಆಫ್ ಫಿಯರ್, ಇಟ್ ಈಸ್ ಅನ್ ಆ್ಯಕ್ಟ್ ಆಫ್ ಲವ್. ಒಂದು ಪ್ರೀತಿಯ ಕಾರ್ಯವಾಗಿದೆ ಪ್ರಾರ್ಥನೆ. ಯು ಆರ್ ಎಕ್ಸ್ಪ್ರೆಸಿಂಗ್ ಯುವರ್ ಲವ್ ಇನ್ ಪ್ರೇಯರ್. ಯು ಆರ್ ಎಕ್ಸ್ಪ್ರೆಸಿಂಗ್ ಯುವರ್ ಲವ್ ಟುವರ್ಡ್ಸ್ ಗಾಡ್. ಇನ್ ಪ್ರೇಯರ್ ಯು ಕ್ಯಾನ್ ಡೂ ದಟ್. ಕೆಲವೊಮ್ಮೆ ನೀವು ನೋಡಿರ್ಬೋದು, ಕೇಳಿರ್ಬೋದು, ಮಾಡಿರ್ಬೋದು, ಲವ್ ಮಾಡ್ತಾ ಇರುವವರು ಪಾರ್ಕಲ್ಲೋ ಅಲ್ಲೋ ಇಲ್ಲೋ ಕೂತ್ಕೊಂಡು ಬೆಳಗ್ಗೆ ಹೋಗ್ತಾರೆ ಪಾರ್ಕ್ ಓಪನ್ ಮಾಡುವಾಗ, ಲಾಸ್ಟಿಗೆ ಸೆಕ್ಯೂರಿಟಿ ವಿಷಲ್ ಹಾಕೋ ತನಕ ಅಲ್ಲೇ ಇರ್ತಾರೆ ಸಂಜೆ.
ಅಲ್ಲಿ ಕುತ್ಕೊಂಡು ಏನು ಮಾಡ್ತಾರೆ ಕೇಳಿದ್ರೆ ಏನೂ ಮಾಡೋದಿಲ್ಲ, ಊಟ ಇಲ್ಲ, ನಿದ್ದೆ ಇಲ್ಲ, ನೀರಿಲ್ಲ, ಇಬ್ಬರೇ ಕುತ್ಕೊಂಡಿರ್ತಾರೆ, ಮಾತಾಡ್ತಾ ಇರ್ತಾರೆ. ಏನು ಮಾಡ್ತಾ ಇರ್ತಾರೆ? ಮಾತಾಡ್ತಾ ಇರ್ತಾರೆ. ಅವ್ರನ್ನ ನಾವು ಲವ್ವರ್ಸ್ ಅಂತೀವಿ. ಅದೇ ದೇವರ ಜೊತೆ ಕುತ್ಕೊಂಡು ಮಾತಾಡ್ತಾ ಇರೋದಷ್ಟೇ. ಅಲ್ಲಿ ಬೋರ್ ಆಗೋಲ್ಲ, ಅಲ್ಲಿ ನಿದ್ದೆ ಬರೋದಿಲ್ಲ, ಮಾತಾಡ್ತಾ ಇರೋದು. ಏನು ಮಾತಾಡೋದು? ನಾವು ಯೋಚನೆ ಮಾಡ್ತೀವಿ ಇಷ್ಟು ಏನು ಮಾತಾಡಲಿಕ್ಕಿದೆ ಅಂತ. ಅದೇ ಪಾರ್ಕಲ್ಲೆಲ್ಲ ಕುತ್ಕೊಂಡು ಮಾತಾಡೋರು ನಾಳೆ ದಿವಸ ಮದುವೆ ಆದಮೇಲೆ ಮನೇಲಿ ಕುತ್ಕೊಂಡು ಮಾತಾಡಲಿಕ್ಕೇನೂ ಇರೋದಿಲ್ಲ. ಆವಾಗ ಏನಾಗುತ್ತೆ? ಬೋರ್ ಆಗುತ್ತೆ. ಆವಾಗ ಅಷ್ಟು ಮಾತಾಡ್ತಾ ಇದ್ದೆ, ಈಗ ಏನು ಮಾತಾಡ್ತಾ ಇಲ್ಲ. ಸೊ ಮಾತಾಡಲಿಕ್ಕೇನು ಇರೋದು ಇಲ್ಲ. ಸೊ ಹಾಗಿದ್ರೆ ಪಕ್ಕದ ಮನೆಯವ್ರು ಮಾತಾಡೋರು ಯಾರಾದರೂ ಸಿಗ್ತಾರೆ, ಅವ್ರ ಜೊತೆಗೆ ಇವಳು ಹೋಗ್ತಾಳೆ, ಇಲ್ಲ ಇವನು ಹೋಗ್ತಾನೆ, ಹಾಗೆ ಡೈವರ್ಸ್ ಆಗುತ್ತೆ. ಸೊ ಅದರಿಂದ ಪಾರ್ಕಲ್ಲಿ ಕುತ್ಕೊಂಡು ಮಾತಾಡಿ ಮದುವೆ ಆಗಬೇಡಿ. ಮದುವೆ ಆದಮೇಲೆ ಆರಾಮಾಗಿ ಕುತ್ಕೊಂಡು ಮನೇಲಿ ಮಾತಾಡಿ, ಆಗ ನಿಮ್ಮ ಕುಟುಂಬ ಜೀವನ ತುಂಬ ಚೆನ್ನಾಗಿರುತ್ತೆ. ಸೊ ನಾನೊಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ, ನಮ್ಗೆ ಅರ್ಥ ಆಗಲಿಕ್ಕೆ. ಇದು ಹೇಳಿದೆ ಅಂತ ಹೇಳ್ಬಿಟ್ಟು ನಾಳೆಯಿಂದ ಪಾರ್ಕಲ್ಲಿ ಕುತ್ಕೊಳ್ಳೋದು ಪರವಾಗಿಲ್ಲ ಅಂದ್ಕೊಬಿಟ್ರೆ ರಿಸಲ್ಟ್ ಇದು ಬರುತ್ತೆ. ರಿಸಲ್ಟ್ ಓಕೆ ಆದರೆ ಯು ಕ್ಯಾನ್ ಪ್ರೊಸೀಡ್. ಯು ಹ್ಯಾವ್ ದ ಫ್ರೀಡಮ್ ಆಫ್ ಚಾಯ್ಸ್. ಸ್ವಾತಂತ್ರ್ಯ ಇದೆ ನಿಮಗೇನು ಮಾಡಲಿಕ್ಕೂ ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ದೇವರು ಯಾರನ್ನೂ ಕುತ್ತಿಗೆ ಹಿಡಿದು ಏಯ್ ಅಂತ ಹೇಳೋದಿಲ್ಲ. ನಾವು ಹಿಡಿತೀವಿ ಅಷ್ಟೇ ದೇವರಿಗೆ. ಬೇಕಾದರೆ ದೇವರೇ ಇದು ಮಾಡಿಕೊಡು, ನೀನು ಇದು ಮಾಡಲೇಬೇಕು, ಯಾಕೆ ಮಾಡ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಕೂಗಾಡ್ತೀವಿ. ಅದರಿಂದ ಪ್ರಾರ್ಥನೆ ಅಂದರೆ ಇಂಟಿಮೇಟ್ ಫೆಲೋಶಿಪ್ ವಿತ್ ಗಾಡ್, ದೇವರ ಜೊತೆಗಿನ ಪ್ರೀತಿಯ ಸಂಬಂಧ. ಇನ್ನೊಂದು ಸರಿ ಅದೇ ವಾಕ್ಯ ಓದಿ ನೋಡೋಣ. ಇವತ್ತು ಒಂದೇ ವಾಕ್ಯ 3 ಸರಿ, ಮೂರು ವಾಕ್ಯ ಇಲ್ಲ ಇವತ್ತು, ಒಂದು ವಾಕ್ಯ 3 ಸರಿ. ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ ಶತ್ರುವಿನೊಡನೆ ಅಲ್ಲ, ಅಧಿಕಾರಿಯೊಡನೆ ಅಲ್ಲ, ಕ್ರೂರನಾದ ಅಪ್ಪನ ಜೊತೆಗೂ ಅಲ್ಲ, ಪರಿಚಯ ಇಲ್ಲದೆ ಇರೋ ಅಪರಿಚಿತನ ಜೊತೆನೂ ಅಲ್ಲ, ತನ್ನ ಕ್ಲೋಸ್ ಫ್ರೆಂಡ್. ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ ಹೇಗೆ ಮಾತಾಡ್ತಾನೋ ಹಾಗೆಯೇ ಸರ್ವೇಶ್ವರ ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದರು. ಪ್ರೈಸ್ ದಿ ಲಾರ್ಡ್. ಇದೇ ಪ್ರಾರ್ಥನೆ. ನೀವು ದೇವರ ಜೊತೆಗೆ, ದೇವರು ನಿಮ್ಮ ಜೊತೆಗೆ ಮುಖಾಮುಖಿಯಾಗಿ ಮಾತಾಡೋದೇ ಪ್ರಾರ್ಥನೆ. ಹೀಗೆ ಮಾತಾಡ್ತಾ ಜೀವಿಸೋ ಜೀವನನೇ ಪ್ರಾರ್ಥನಾ ಜೀವನ. ಈ ಜೀವನ ಯೇಸು ನಮಗೆ ಜೀವಿಸಿ ತೋರಿಸಿ ಕೊಟ್ಟು ಹೋಗಿದ್ದಾರೆ. ಮಾತ್ರವಲ್ಲ, ನಮಗೆ ಸಹಾಯ ಮಾಡಲಿಕ್ಕೆ, ಈ ಜೀವನಕ್ಕೆ, ಈ ಪ್ರಾರ್ಥನಾ ಜೀವನಕ್ಕೆ ಸಹಾಯ ಮಾಡಲಿಕ್ಕೆ ಪರಿಶುದ್ಧ ಆತ್ಮರನ್ನು ನಮಗೆ ನೀಡಿ ಹೋಗಿದ್ದಾರೆ. ಅವರ ಆತ್ಮರನ್ನೇ ಕೊಟ್ಟು ಹೋಗಿದ್ದಾರೆ. ಈಗ ಯೇಸುವಿನ ಆತ್ಮರು ನಮ್ಮಲ್ಲಿ ಇರೋದರಿಂದ ಯೇಸು ಪ್ರಾರ್ಥಿಸಿದ ಹಾಗೆ ಪ್ರಾರ್ಥಿಸಲು, ಯೇಸು ಯಾವ ರೀತಿ ಪ್ರಾರ್ಥನಾ ಜೀವನ ಜೀವಿಸಿದರು ಅದೇ ರೀತಿಯಲ್ಲಿ ಪ್ರಾರ್ಥನಾ ಜೀವನ ಜೀವಿಸಲು ಇವತ್ತು ನಮಗೂ ಕೂಡ ಸಾಧ್ಯ ಆಗುತ್ತೆ ಪವಿತ್ರಾತ್ಮನ ಶಕ್ತಿಯಿಂದ. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮರನ್ನು ಪಡ್ಕೊಳ್ಳದೇ ಇರೋರಿಗೆ ಖಂಡಿತವಾಗಲೂ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಒಳ್ಳೆಯ ಒಂದು ಪ್ರಾರ್ಥನಾ ಜೀವನ, ಈಗ ಏನು ವಾಕ್ಯ ಓದಿದಿರೋ ಆ ವಾಕ್ಯದ ಪ್ರಕಾರ ಮುಖಾಮುಖಿಯಾಗಿ ಪ್ರೀತಿಯಿಂದ ಸ್ವತಂತ್ರವಾಗಿ ವಿಶ್ವಾಸದಿಂದ ದೇವರ ಜೊತೆಗೆ ಮಾತಾಡಲಿಕ್ಕೆ ಪರಿಶುದ್ಧಾತ್ಮರು ಬೇಕು. ಪರಿಶುದ್ಧಾತ್ಮರು ಇಲ್ಲದೆ ಇರುವ ಯಾರಿಗೂ ಈ ರೀತಿ ಪ್ರಾರ್ಥನಾ ಜೀವನ ಜೀವಿಸಲಿಕ್ಕೆ ಆಗೋದಿಲ್ಲ. ಯಾಂತ್ರಿಕತೆ ಇರುತ್ತೆ, ಧಾರ್ಮಿಕತೆ ಇರುತ್ತೆ, ಪ್ರಯೋಜನ ಇಲ್ಲ. ಅದರಿಂದ ಒಳ್ಳೆಯ ಒಂದು ಪ್ರಾರ್ಥನಾ ಜೀವನ ನಮಗೆ ಕೊಡುವಂತಹ ಆ ಪರಿಶುದ್ಧ ಆತ್ಮರನ್ನು ನಾವೆಲ್ಲರೂ ಹೊಂದಿಕೊಂಡೇ ಇಲ್ಲಿಂದ ಮನೆಗೆ ಹೋಗಬೇಕು. ಪ್ರಾರ್ಥಿಸೋಣ. ಎದ್ದು ನಿಂತ್ಕೊಳ್ಳೋಣ. ತಂದೆಯಲ್ಲಿ ಪ್ರಾರ್ಥಿಸೋಣ. ಪ್ರೀತಿಮಯನಾದ ತಂದೆಯಾದ ದೇವರೇ, ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರಪ್ಪ. ನೀವು ನಮಗೆ ಕಲಿಸಿಕೊಟ್ಟ ಆತ್ಮಿಕ ಸತ್ಯಗಳಿಗಾಗಿ ಸ್ತೋತ್ರ. ಯಾವ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು ಎಂಬುದನ್ನು ನಮಗೆ ನಿಮ್ಮ ವಚನಗಳ ಮುಖಾಂತರ, ಪ್ರಭು ಯೇಸು ಕ್ರಿಸ್ತರ ಜೀವಿತದ ಮುಖಾಂತರ ನಮಗೆ ಮನವರಿಕೆ ಮಾಡಿಕೊಟ್ಟ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. Hallelujah. Glory, 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 glory. Thank you, Jesus. Hallelujah. ಯೇಸುವೆ ಸ್ತೋತ್ರ, 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 ಸ್ತೋತ್ರ.
ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ, ನಾನು ಪ್ರಾರ್ಥನೆ